ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ಯನ್ವನ್ನೋ ದಿವಿಃ ಸೀದಸಾದನಂ. ಓಂ ಜಾತವೇದಸೇ ಸುನುವಾಮ ಸೋಮಮರಾತಿ ಯತೋ ನಿತಹಾತಿ ವೇದಾಃ ಸ ನಃ ಪರಶತತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ಓಂ ವಾಚಸ್ಪತಿಂ ವಿಶ್ವಕರ್ಮಾಣಮೂತಯೇ ಮನೋಜಿವಂ ವಾಚೇ ಅದ್ಯಾಹುವೇಮ ಸ ನೋ ವಿಶ್ವಾನಿ ಹವನಾನಿ ಜೋಷಭ್ವಿಶ್ವಶಂಭೋರವಸೆ ಸಾಧುಕರ್ಮ. ಓಂ ಸುಸ್ತಿ. ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ನೂರಳ್ಬೆಟ್ಟು, ಕಾರ್ಕಳ ತಾಲೂಕು. ಇಲ್ಲಿ ಪ್ರತಿ ಕನ್ಯಾ ಸಂಕ್ರಮಣದಂದು ವಿಶ್ವಕರ್ಮ ಪೂಜೆ ನಡೆಸಿಕೊಂಡು ಬಂದಂಥ ಒಂದು ಸಂಪ್ರದಾಯ ವಿಶ್ವಬ್ರಾಹ್ಮಣ ಸಮೂಹದಲ್ಲಿ ಇದ್ದಂಥದ್ದು. ಅಂತಹ ಒಂದು ಕಾರ್ಯಕ್ರಮ ನಡೀತಾ ಬರುತ್ತಿರುವಾಗ 2013ನೇ ಇಸವಿಯಲ್ಲಿ ಸಂಘದ ವತಿಯಿಂದ ವಿಶ್ವಕರ್ಮ ಪೂಜೆ ನಡೀತಿದ್ರೆ ಯಕ್ಷಗಾನ ಕಲಾಭಿಮಾನಿಗಳಂತ ಯುವಕರ ಸಂಘಟನೆಯಲ್ಲಿ ಪ್ರಾರಂಭ ಆಗಿ ಯಕ್ಷತೀರ್ಥ ಕಲಾ ಎನ್ನುವಂಥ ಒಂದು ಸಂಘಟನೆಯಿಂದ 2013ನೇ ಇಸವಿಯಲ್ಲಿ ಒಂದು ತಾಳಮದ್ದಳೆ ಕಾರ್ಯಕ್ರಮವನ್ನು ಯೋಜಿಸುವ ಅಂತೇಳಿ ಯೋಚನೆಯನ್ನು ಮಾಡಿ ಆ ಸಂದರ್ಭದಲ್ಲಿ 2013ರಲ್ಲಿ ಪ್ರಥಮವಾಗಿ ಜನ್ಸಾಲೆ ಅವರನ್ನು ಕರೆಸಿ, ರಾಘವೇಂದ್ರಾಚಾರ್ಯ ಜನ್ಸಾಲೆ ಅವರನ್ನು ಕರೆಸಿ ಸುಭದ್ರ ಕಲ್ಯಾಣ ಎಂಬ ಪ್ರಸಂಗ ತಾಳಮದ್ದಳೆ ವೇದಿಕೆಯಲ್ಲಿ ಯಕ್ಷತೀರ್ಥ ಕಲಾ ಸೇವಾ ತಂಡದ ವತಿಯಿಂದ ಕಂಬಳ ಕ್ಷೇತ್ರದಲ್ಲಿ 50 ವರ್ಷಗಳ ಪರ್ಯಂತ ಸಾಧನೆ ಮಾಡಿದ ಸಾಣೂರು ಸುಂದರಕಿ ಆಚಾರ್ಯರನ್ನು ಸನ್ಮಾನಿಸಲಾಯಿತು. ನಂತರ 2014ನೇ ಇಸವಿಯಲ್ಲಿ ಅದೇ ಸಂಘದ ಆವರಣದಲ್ಲಿ ಪೂಜಾ ಸಂದರ್ಭದಲ್ಲಿ ಭೀಷ್ಮ ವಿಜಯ ಪ್ರಸಂಗದ ಕಾರ್ಯಕ್ರಮದಲ್ಲಿ ತಾಳಮದ್ದಳೆ ಕಾರ್ಯಕ್ರಮದಲ್ಲಿ ಕಲಾವಿದರಂತ ತೀರ್ಥಹಳ್ಳಿ ಗೋಪಾಲಾಚಾರ್ಯರಿಗೆ ಯಕ್ಷತೀರ್ಥ ಬಿರುದು ಎಂಬ ಬಿರುದು ನೀಡಿ ಸನ್ಮಾನ ಮಾಡಲಾಯಿತು. ಅದೇ ರೀತಿಯಾಗಿ 2015ರಲ್ಲಿ ಅದೇ ವೇದಿಕೆಯಲ್ಲಿ ಅದೇ ಪರಿಸರದಲ್ಲಿ ಸುಧನ್ವಾರ್ಜುನ ಎಂಬಂತ ಪ್ರಸಂಗದ ತಾಳಮದ್ದಳೆ ಕಾರ್ಯಕ್ರಮದಲ್ಲಿ ಕಲಾವಿದ ಪ್ರಸಂಗಕರ್ತರಾದಂತಹ ಸಾಹಿತಿ MK ರಮೇಶ್ ಆಚಾರ್ಯರಿಗೆ ಯಕ್ಷ ಸಾಹಿತ್ಯ ಬಾಹು ಬಿರುದು ನೀಡಿ ಸನ್ಮಾನಿಸಲಾಯಿತು. ನಂತರ 2017ರಲ್ಲಿ ಯಕ್ಷತೀರ್ಥ ಸಂಯೋಜನೆಯಲ್ಲಿ ಸಂಘದ ನಿಮಿತ್ತ ಹೊಸ್ಮಾರ್ನಲ್ಲಿ ಪೆರುಡೂರು ಮೇಳದಿಂದ ತೆಂಕುಬಡಗಿನ ನಾಗಶ್ರೀ ಗದಾಯುದ್ಧ ಯಕ್ಷಗಾನದ ರಂಗಮಂಟಪದಲ್ಲಿ ಜನ್ಸಾಲೆ ದಂಪತಿಯವರಿಗೆ ಗೌರವ ಸನ್ಮಾನ ವಿಶ್ವಗಾನಾಚಾರ್ಯ ಎಂಬ ಬಿರುದು ನೀಡಿ ಸನ್ಮಾನಿಸಲಾಯಿತು. 2018ರಲ್ಲಿ ಸ್ಥಳದ ಅಭಾವದಿಂದ ಅಂತ ಹೇಳಿದ್ರೆ ಈ ಯಕ್ಷತೀರ್ಥ ಕಲಾ ಸೇವೆ ಅಲ್ಲಿ ಸಣ್ಣ ಹಳ್ಳಿಯಲ್ಲಿ ಸಣ್ಣ ಊರಿನಲ್ಲಿ ಸ್ಥಳ ಕಡಿಮೆ ಇರುವಂತಹ ಜಾಗದಲ್ಲಿ ತುಂಬಾ ಕಲಾಭಿಮಾನಿಗಳು ಬಂದು ಸೇರುವುದರೊಂದಿಗೆ ಎಲ್ಲ ಹಿರಿಯ ಕಲಾಭಿಮಾನಿಗಳ ಅಪೇಕ್ಷೆಯಂತೆ ಸದಾನಂದ ಆಚಾರ್ಯರಿಗೆ ಸೂಚನೆ ಬರ್ತದೆ, ಇಂತಹ ಒಂದು ಸಣ್ಣ ಸ್ಥಳದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ಕಲಾಭಿಮಾನಿಗಳಿಗೆ ತೊಂದರೆ ಆಗ್ತದೆ, ಆದ್ರಿಂದ ಇದರ ವಿಸ್ತಾರತೆ ಬೇಕು, ಅದಕ್ಕೋಸ್ಕರವಾಗಿ ಸ್ವಲ್ಪ ಪೇಟೆ ಕಡೆಗೆ ಬನ್ನಿ ಎಂಬಂತ ಒಂದು ವಿಚಾರವನ್ನು ಆ ಹೊಸ್ಮಾರಿನ ಉದ್ಯಮದಂತ ಪ್ರೇಮ್ ಕುಮಾರ್ ಜೈನ್ ರವರು ಹಾಗೆ ಅವರ ಸ್ನೇಹಿತರು ಅವರಿಗೆ ಒಂದು ಆದೇಶ ನೀಡ್ತಾರೆ. ಅಂತ ಮಾತಿಗೆ ಹೋಗೊಟ್ಟು ಅವರು ಪೇಟೆಯ ಸಾಲಂತ ನಾರವೇ ಕಡೆಗೆ ಬಂದು ಧರ್ಮಶ್ರೀ ಸಭಾಭವನದಲ್ಲಿ ಅಲ್ಲಿಯ ಆಡಳಿತ ಮಂಡಳಿಯವರನ್ನು ಹಾಗೆ ಎಲ್ಲರನ್ನು ಕೇಳಿಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡೋದಾಗ ಯೋಚನೆ ಮಾಡಿದ ಹಾಗೆ ಯಕ್ಷತೀರ್ಥ ಕಲಾ ಸೇವೆಯನ್ನು ಈ ಒಂದು 2018ರಲ್ಲಿ ಸ್ಥಳಾಭಾವದಿಂದ ನಾರಾವಿಯ ಧರ್ಮಶ್ರೀ ಸಭಾಭವನದಲ್ಲಿ ಹೊಸ್ಮಾರ್ ಉದ್ಯಮಿ ಪ್ರೇಮ್ ಕುಮಾರ್ ಜೈನ್ ಇವರಿಗೆ ಉತ್ತಮ ಸಂಘಟಕ ಎಂಬಂತ ರಾಜವರ್ಮ ಜೈನ್ ಇವರಿಗೆ ಉತ್ತಮ ಸಂಘಟಕ ಎಂಬಂತಹ ಒಂದು ಬಿರುದನ್ನು ನೀಡಿ ಅವರಿಗೆ ಸನ್ಮಾನಿಸಲಾಯಿತು. 2019ರಲ್ಲಿ ಜರುಗುವ ಕಾರ್ಯಕ್ರಮಕ್ಕೆ ಸಾರ್ವಜನಿಕ ಸಮಿತಿ ನಿರ್ಮಿಸಿ ಯಕ್ಷತೀರ್ಥ ಕಲಾ ಸೇವೆ ನೂರಳ್ಬೆಟ್ಟು ಎಂಬ ನಾಮಾಂಕಿತದಿಂದ ಸಂಸ್ಥೆಯು ಅಧಿಕೃತ ಘೋಷಣೆಯಾಗಿ ಮನ್ನಣೆ ಪಡೆಯಿತು. ಯಕ್ಷತೀರ್ಥ ಸಂಭ್ರಮ 2018ರಲ್ಲಿ ಇದೇ ರೀತಿಯಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೋದ ಮುಖಾಂತರವಾಗಿ ಹಲವರಿಗೆ ಸನ್ಮಾನವನ್ನು ಒಳ್ಳೆಯ ಕಾರ್ಯ ನಡೆಸಿಕೊಂಡು ಬಂದಿತ್ತು. ಮುಂದೆ ತೆಂಕುಬಡಗಿನ ಹೆಸರಾಂತ ಹಿಮ್ಮೇಳ ಕಲಾವಿದ ಕೊಡುವಿಕೆಯಿಂದ ಗಾನವ ಕಾರ್ಯಕ್ರಮ ವೇದಿಕೆಯಲ್ಲಿ ಶಲ್ಯ ಸಾರಥ್ಯ ಕರ್ಣಾರ್ಜುನ ತಾಳಮದ್ದಳೆ ಕೂಟದ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂತಹ ರಾಜವರ್ಮ ಜೈನ್ರವರಿಗೆ ಈ ಅಲ್ಲಿ ಸನ್ಮಾನಿಸಲಾಯಿತು. 2019ರಲ್ಲಿ ಯಕ್ಷತೀರ್ಥ ಸಂಭ್ರಮ 2019
ತೆಂಕಿನ ತುಳು ಪ್ರಸಂಗ, ಬಲಿಚಕ್ರವರ್ತಿ ಎಂಬ ತಾಳಮದ್ದಳೆ, ಸಮರ ಸೌಗಂಧಿಕ ಯಕ್ಷಗಾನ ರಂಗಮಂಟಪದಲ್ಲಿ ಸರಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಸ್ ಪುಸ್ತಕ ವಿತರಣೆ, ತೆಂಕಿನ ಹಿರಿಯ ಯಕ್ಷಗಾನ ಕಲಾವಿದರಾದ ಅರ್ವ ಕೊರಗಪ್ಪ ಶೆಟ್ಟಿಯವರಿಗೆ ಯಕ್ಷಕಲಿ ಎಂಬಂತ ಬಿರುದು ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಅದರೊಂದಿಗೆ ಯಕ್ಷಗಾನ ಸಂಘಟಕರಾದಂತಹ ಬೇಲಾಡ್ ಜಗದೀಶ ಆಚಾರ್ಯರಿಗೆ ಸಂಘಟನಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮುಂದೆ 2020 ಮತ್ತು 2021 ಕೊರೋನಾ ಎಂಬಂತಹ ಒಂದು ಮಹಾಮಾರಿಯ ಕಾರಣದಿಂದಾಗಿ 2 ವರ್ಷಗಳು ಕಾರ್ಯಕ್ರಮ ಹಮ್ಮಿಕೊಳ್ಳಿಲ್ಲ. ಮುಂದೆ 2020ರಲ್ಲಿ ನಾರವಿಯ ಧರ್ಮಶ್ರೀ ಸಭಾಭವನದಲ್ಲಿ ಈ ಆಖ್ಯಾನಗಳು ವಾದ ಪ್ರತಿವಾದ, ಅಂಗದ ಪ್ರಸಂಗ, ವಾದ ಸಂವಾದ, ಜಾಬಾಲಿ ನಂದಿನಿ ಪ್ರಸಂಗ, ಹಾಸ್ಯ ಮೋದ ಹಾಸ್ಯ ಯಕ್ಷಗಾನ, ಕೃಷ್ಣಾರ್ಜುನ ಪ್ರಸಂಗದಿಂದ ಹಾಸ್ಯ ಕಲಾವಿದರೊಂದಿಗೆ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸಂಭ್ರಮದ ವೇದಿಕೆಯಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರಾದ ಜಬ್ಬರ್ ಸಂಪಾಜಿ ಇವರಿಗೆ ಉತ್ತಮ ಯಕ್ಷಗಾನ ಕಲಾವಿದ ಎಂಬಂತ ಬಿರುದು ನೀಡಿ ಹಾಗೆ ಯಕ್ಷಗಾನ ಸಂಘಟಕರಾದಂತಹ ಯಕ್ಷದೇವ ಮಿತ್ರ ಕಲಾ ಮಂಡಳಿಯ ರಿಜಿಸ್ಟರ್ ಬೆಳುವಾಯಿ ಇದರ ಸ್ಥಾಪಕ ಅಧ್ಯಕ್ಷರಂತ ಶ್ರೀ ದೇವಾನಂದ ಭಟ್ ಇವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. 2023ರಲ್ಲಿ ಇದೇ ಧರ್ಮಶ್ರೀ ಸಭಾಭವನದ ಕಾರ್ಯಕ್ರಮದ ವೇದಿಕೆಯಲ್ಲಿ ಗದಾಯುದ್ಧ ತಾಳಮದ್ದಲೆ ಪ್ರಸಂಗದಲ್ಲಿ ಸುಧನ್ವಾರ್ಜುನ ಯಕ್ಷಗಾನ ರಂಗಮಂಟಪದಲ್ಲಿ ಯಕ್ಷಗಾನ ಕಲಾವಿದ ಸಂಘಟಕ ಶ್ರೀ ಮಹಾವೀರ ಪಾಂಡಿ ಕಾಂತಾವರ ಇವರಿಗೂ, ಯಕ್ಷಗಾನ ಕಲಾ ಪೋಷಕರಾದ ಶ್ರೀ ಪ್ರಸಾದ್ ಸಿ ಆಚಾರ್ಯ ಇವರಿಗೂ ಗೌರವಿಸಿ ಸನ್ಮಾನಿಸಲಾಯಿತು. 2024ರಲ್ಲಿ ಅದೇ ಧರ್ಮಶ್ರೀ ಸಭಾಭವನದಲ್ಲಿ ಶ್ರೀಕೃಷ್ಣ ಸಂಧಾನ ತಾಳಮದ್ದಳೆ ಯಕ್ಷ ತೆಲಿಕೆ ಎಂಬ ಯಕ್ಷಗಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಿರಿಯ ಯಕ್ಷ ಸಂಘಟಕ, ವಿಮರ್ಶಕ, ಸಾಹಿತಿ ಶ್ರೀ ಎಂ ಶಾಂತರಾಮ ಕುಡ್ವ ಇವರಿಗೆ ಸಂಘಟನಾ ಪ್ರಶಸ್ತಿ ನೀಡಿ ಹವ್ಯಾಸಿ ಯಕ್ಷಗಾನ ಕಲಾವಿದ, ಯಕ್ಷಕಲಾ ಪೋಷಕ, ನಾರಾವಿ ಸೂರ್ಯನಾರಾಯಣ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀ ಕೃಷ್ಣ ತಂತ್ರಿಯವರಿಗೆ ಯಕ್ಷ ಸುಧನ್ವ ಬಿರುದು ನೀಡಿ ಗೌರವಿಸಲಾಯಿತು. 2025ರ ಕಳೆದ ವರ್ಷ ಅದೇ ಧರ್ಮಶ್ರೀ ಸಭಾಭವನದಲ್ಲಿ ಭರತ ಬಾಹುಬಲಿ ತಾಳಮದ್ದಳೆ ಕಾರ್ಯಕ್ರಮ, ಶ್ವೇತಕುಮಾರ ಚರಿತ್ರೆ ಯಕ್ಷಗಾನ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಂಘಟಕರಾದ ಶ್ರೀ ಸದಾಶಿವರಾವ್ ಮೂಡುಬಿದಿರೆ ಇವರಿಗೆ ಉತ್ತಮ ಸಂಘಟನಾ ಪ್ರಶಸ್ತಿ ನೀಡಿ ಖ್ಯಾತ ವಾಗ್ಮಿ, ಉಪನ್ಯಾಸಕರು, ತಾಳಮದ್ದಳೆಯ ಕಲಾವಿದ, ಪ್ರಸಂಗಕರ್ತೃ ಶ್ರೀ ಪವನ್ ಕಿರಣ್ ಕೆರೆ ಅವರಿಗೆ ಯಕ್ಷತೀರ್ಥ ಸಿಂಧು ಬಿರುದು ನೀಡಿ ಗೌರವಿಸಲಾಯಿತು. 2026ರ ಈ ಬಾರಿ ವಾಲಿ ಸುಗ್ರೀವ ತಾಳಮದ್ದಳೆ, ಕವಿರತ್ನ ಕಾಳಿದಾಸ, ಅಭಿಮನ್ಯು ಕಾಳಗ ಎಂಬಂತಹ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಸಂಘಟನಾ ಪ್ರಶಸ್ತಿ ಸ್ವೀಕರಿಸುವವರು ಇದೇ ಕ್ಷೇತ್ರದ ಯಕ್ಷಕಾಲ ಸಂಘಟಕರಾದಂತಹ ಶ್ರೀ ಜನಾರ್ದನ ಅಂಬುಂಜೆಯವರಿಗೆ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ. ಅದೇ ರೀತಿಯಾಗಿ ಒಳ್ಳೆ ಯಕ್ಷಗಾನ ಪೋಷಕರಾದಂತಹ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ದಂಪತಿಯವರಿಗೆ ಮುಂದಕ್ಕೆ ಗೌರವ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮವು ಮುಂದಿನ ಆಗಸ್ಟ್ ತಿಂಗಳ 30ನೇ ತಾರೀಕು ಆದಿತ್ಯವಾರದಂದು ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭಿಸಿ ಸುಮಾರು ರಾತ್ರಿ 11-12 ಗಂಟೆ ತನಕ ನಡೆಯತಕ್ಕಂಥ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಿಕ್ಕಿದೆ. ತನ್ನಿಮಿತ್ತವಾಗಿ ಪ್ರಚಾರಕ್ಕೋಸ್ಕರವಾಗಿ ನಾವು ಆ ಪತ್ರಿಕೆಯನ್ನು ಪ್ರತಿ ವರ್ಷ ಕೂಡ ಪತ್ರಿಕೆಯನ್ನು ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಿದ್ದೇವೆ. ನಾವು ಧರ್ಮಸ್ಥಳ ಶ್ರೀ ಕ್ಷೇತ್ರ ಕಾವಂದರ ಪೂರ್ಣ ಆಶೀರ್ವಾದಗಳೊಂದಿಗೆ ಧರ್ಮಸ್ಥಳದಲ್ಲಿ, ಹಾಗೆ ಕಟೀಲು ದೇವಸ್ಥಾನದಲ್ಲಿ, ಹಾಗೆ ಬೊಂಬಾಯಿಯ ಶನೀಶ್ವರ ದೇವಸ್ಥಾನದಲ್ಲಿ, ಸೌತಡ್ಕ ಮಹಾಗಣಪತಿ ದೇವಸ್ಥಾನದಲ್ಲಿ, ಮೂಡುಬಿದಿರೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಈ ರೀತಿಯಂತಹ ಪತ್ರಿಕಾ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡುವ ಕಾರ್ಯಕ್ರಮದೊಂದಿಗೆ ಇವತ್ತು ವಿಶೇಷವಾಗಿ ಒಂದು ಸಭಾ ಕಾರ್ಯಕ್ರಮದೊಂದಿಗೆ ಪವನ್ ಕಿರಣ್ ಕೆರೆಯವರ ಒಂದು ಸಹಕಾರ ಮಾರ್ಗದರ್ಶನದೊಂದಿಗೆ ಸದಾನಂದ ಎಸ್ಸಾಚಾರ್ಯ ಕಲ್ಪನೆಯೊಂದಿಗೆ ಯಕ್ಷಕಲಾ ಎನ್ನುವಂತಹ ಒಂದು ವಿಶೇಷವಂತಹ ಕಾರ್ಯಕ್ರಮ ನಡೆಸಿಕೊಂಡು ಬಂದು ಈ ಕಾರ್ಯಕ್ರಮ ಸಭಾ ವೇದಿಕೆಯಲ್ಲಿದ್ದೇವೆ. ವಿಶೇಷವಾಗಿ ಇನ್ನೊಂದು ಮಾತು ನಾನು ಆಗ ಬಿಟ್ಟೆ, ಏನಂತ ಹೇಳಿದ್ರೆ ಪ್ರತಿ ಸನ್ಮಾನ ಕೂಡ ಒಂದು ಚಿನ್ನದ ಉಂಗುರದಿಂದ ಪ್ರಾರಂಭ ಆಗಿತ್ತು. ಕಳೆದ ಬಾರಿ 2 ವರ್ಷಗಳ ಹಿಂದಿನಿಂದ ಸ್ವಲ್ಪ ಚಿನ್ನಕ್ಕೆ ಬೆಲೆ ಹೆಚ್ಚಾದ್ರಿಂದ ಚಿನ್ನದ ನಾಣ್ಯವನ್ನು ನಾವು ಕೊಡ್ತಿದ್ದೆವು. ಈ ವರ್ಷ ಚಿನ್ನದ ಬೆಲೆ ಗಗನಕ್ಕೇರಿದೆ, ಹಾಗಂತೇಳಿ ಕಡಿಮೆ ಮಾಡಿಲ್ಲ. ಚಿನ್ನವನ್ನಿಟ್ಟು ಬದುಕು ಚಿನ್ನವಾಗಲಿ ಬಂಗಾರವಾಗಲಿ ಕಲಾವಿದರೆಂಬಂತಹ ಆಶೆಯನ್ನಿಟ್ಟುಕೊಂಡು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ, ಮುಂದೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಕತ್ತಲನ್ನು ಕಳೆದು ಬೆಳಕಿನ ದಾರಿ ಸಿಗಲಿ ಎಂಬಂತಹ ಆಶಯದೊಂದಿಗೆ ವೇದಿಕೆಯಲ್ಲಿದ್ದ ಪೂಜನೀಯರು ಹಾಗೆ ಎಲ್ಲ ಹಿರಿಯ ಅತಿಥಿ ಕಲಾವಿದರು ದೀಪವನ್ನು ಬೆಳಗಿಸುವ ಮುಖಾಂತರವಾಗಿ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಓಂ
ಜ್ಯೋತಿರ್ಮಯಂ ಶಾಂತಮಯಂ ಪ್ರದೀಪ್ತಂ ವಿಶ್ವಾತ್ಮಕಂ ವಿಶ್ವಜಿತನಿರೀಹಂ ಆದ್ಯಂತಶೂನ್ಯಂ ಸಕಲೈಕನಾಥಂ ಶ್ರೀ ವಿಶ್ವಕರ್ಮಾಣಹಂ ನಮಾಮಿ. ಜಾತವೇದಸೇ ಸುನುವಾಮ ಸೋಮಮರಾತಿಯತೋ ನಿದಹಾತಿ ವೇದಾಃ ಸನಃ ಪರಶದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತಿಂ ವೈರೋಚನೀಂ ಕರ್ಮಫಲೇ ಶಿಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮದ ನಿಮಿತ್ತವಾಗಿ ಪತ್ರಿಕೆಯನ್ನು ಬಿಡುಗಡೆ ಪೂರ್ವಭಾವಿಯಾಗಿ ಇದಕ್ಕೊಂದು ಉತ್ತಮವಂತಹ ಮಾನವನ್ನು ಯಕ್ಷತೀರ್ಥ ಕಲಾಸೇವೆ ಸಂಘಕ್ಕೆ ಒಂದು ಉತ್ತಮ ಮಾನವನ್ನು ನೀಡುವಂತಹ ದಂಡಾಧಿಕಾರಿಯಾಗಿ ಒಳ್ಳೆ 2 ಮಾತುಗಳೊಂದಿಗೆ ಇದಕ್ಕೆ ಮುನ್ನೋಟವನ್ನು ಕೊಡಬೇಕೆಂದು ಕೇಳಿಕೊಳ್ತಿದ್ದೇನೆ. ಯಕ್ಷತೀರ್ಥ ಕಲಾಸೇವೆ ಇದರ ಕಾರ್ಯಕ್ರಮಗಳು, ಇದರ ಆಯೋಜನೆಗಳು, ಇದರ ಹಿಂದೆ ಸುದೀರ್ಘವಾದ ಸಂಪರ್ಕ ನನಗೂ ಮತ್ತು ಸದಾನಂದಾಚಾರ್ಯರಿಗೂ. ತುಂಬ ವರ್ಷಗಳಿಂದ ಅವರು ಮಾಡುವ ಬಹುತೇಕ ಕಾರ್ಯಕ್ರಮಗಳಲ್ಲಿ ಪಾಲು ಪಡೆದವ, ಅವರ ಬಹುತೇಕ ಯೋಚನೆಗಳನ್ನು ನನ್ನೊಂದಿಗೆ ಹಂಚಿಕೊಂಡವರು. ಏನನ್ನಾದರೂ ಮಾಡಬೇಕು ಯಕ್ಷಗಾನಕ್ಕೆ ಅನ್ನುವ ಒಂದು ತುಡಿತವೇ ಅಥವಾ ಯಕ್ಷಗಾನದ ಕಲೆಯ ಮೇಲಿನ ಅತೀವಾದಂತಹ ಪ್ರೀತಿಯೇ ಅವರೆಲ್ಲ ಕಾರ್ಯಕ್ರಮಗಳ ಸಂಘಟನೆ ಹಿಂದಿರುವ ಆಶಯವೇ ಹೊರತು ಅದಕ್ಕಿಂತ ಭಿನ್ನವಾದ ಒಂದು ಕಲ್ಪನೆ ಅವರಲ್ಲಿ ಇಲ್ಲ. ಇದು ನಾನು ಸದಾನಂದಾಚಾರ್ಯರನ್ನು ಕಂಡದ್ರಿಂದ ಹೇಳುತ್ತಾ ಇರುವುದು. ಪ್ರತಿ ವರ್ಷ ಕಾರ್ಯಕ್ರಮ ಮಾಡುವಾಗ ಏನಾದರೂ ಹೊಸ್ತು ಮಾಡುವ. ಹೊಸತು ಅನ್ನೋದಕ್ಕೆ ಅರ್ಥ ತುಂಬ ನಾವು ತಿಳ್ಕೊಂಡಾಗಿ ಏನಾದರೂ ಮಾಡಬೇಕು ಅಂತಲ್ಲ. ಯಕ್ಷಗಾನದತ್ತ ಒಂದಷ್ಟು ಜನ ಆಕರ್ಷಿತರಾಗಬೇಕು, ಯಕ್ಷಗಾನ ಕಾರ್ಯಕ್ರಮಗಳಿಗೆ ಒಂದಷ್ಟು ಜನ ಬರಬೇಕು. ಒಮ್ಮೆ ಬಂದವರು ಮತ್ತು ಯಕ್ಷಗಾನದ ಆಸಕ್ತಿ ಬೆಳೆಸ್ಕೊಳ್ತಾರೆ, ಯಕ್ಷಗಾನದೊಟ್ಟಿಗೆ ಸಾಗುತ್ತಾರೆ. ಅದರಲ್ಲಿಯೂ ಯುವ ತಲೆಮಾರು ಯಕ್ಷಗಾನಕ್ಕೆ ಬರಬೇಕು. ಏನಾದರೂ ಒಂದು ಆಕರ್ಷಣೆ ಆಗಲಿ, ಅವರಿಗೆ ಹೊಸ್ತು ಅಂತ ಕಾಣಲಿ, ಅಪರೂಪ ಅಂತ ಕಾಣಲಿ, ಆಗ ಮಾಡುವ. ಆಟದ ವೇಷಧಾರಿಗಳನ್ನು ಕರ್ಕೊಂಡು ಬಂದು ಅರ್ಥ ಹೇಳಿಸಿದ್ದಾರೆ, ಅರ್ಥಧಾರಿಗಳನ್ನು ಕರ್ಕೊಂಡು ಬಂದು ವೇಷ ಮಾಡಿಸಿದ್ದಾರೆ. ಬೇರೆ 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 ತುಂಬ ಪ್ರಯತ್ನಗಳನ್ನು ಮಾಡಿ ಆ ಪ್ರಯತ್ನಗಳ ಮುಖೇನ ಯಕ್ಷಗಾನದತ್ತ ಒಂದಷ್ಟು ಮಂದಿಗಳು ಬರಬೇಕು ಅನ್ನೋ ಸದಾಶಯದಿಂದ ಅವರು ಕಾರ್ಯಕ್ರಮ ಮಾಡಿದವರು. ಪ್ರತಿ ವರ್ಷವೂ ಕೂಡ ಒಬ್ಬರ ಸಾಧಕರನ್ನು ಗುರುತಿಸಿ ಸನ್ಮಾನಿಸ್ತಾ ಇದ್ದಾರೆ. ಯಕ್ಷತೀರ್ಥದ ಸನ್ಮಾನಕ್ಕೆ ನಾನು ಅರ್ಹನಲ್ಲದೇ ಇದ್ದರೂ ನನ್ನನ್ನು ಗುರುತಿಸಿ ಗೌರವಿಸಿದ್ದಾರೆ ಅನ್ನೋದು ನನಗೆ ಅತ್ಯಂತ ಅಭಿಮಾನದ ಪ್ರೀತಿಯ ಸಂಗತಿ. ಒಂದು ಗಮನಿಸುವ ಅಂಶ ನಾನು ಕಂಡ ಹಾಗೆ, ಯಕ್ಷತೀರ್ಥ ಕಲಾಸೇವೆಯಿಂದ ಯಾರ್ಯಾರಿಗೆ ಸನ್ಮಾನಿಸಿದ್ದಾರೋ ಅವರೆಲ್ಲರೂ ಕೂಡ ಶುದ್ಧ ಚಾರಿತ್ರ್ಯವನ್ನು ಹೊಂದಿದವರು. ಅಂದರೆ ಯಕ್ಷಗಾನದಲ್ಲಿಯೂ ಮತ್ತು ಯಕ್ಷಗಾನದ ಹೊರಗೆ ಸಮಾಜದಲ್ಲಿಯೂ ಕೂಡ ಒಂದು ಒಳ್ಳೆಯ ಜೀವನವನ್ನು, ಆದರ್ಶಮಯ ಬದುಕನ್ನು ನಡೆಸ್ತಾ ಇರುವವರಿಗೆ ಅವರು ಪ್ರಶಸ್ತಿ ಮತ್ತು ಸನ್ಮಾನವನ್ನು ಕೊಡ್ತಾರೆ. ಇದು ತುಂಬ ಗಮನಿಸಬೇಕಾದ ಸಂಗತಿ ಅಂತ ನನಗನ್ನಿಸ್ತದೆ. ಯಾಕಂದರೆ ಯಾರನ್ನು ನಾವು ಸಾಧಕರು ಅಂತ ಗುರುತಿಸ್ತೇವೋ ಅವರು ನಮಗೆ ಆದರ್ಶ ಆಗಿ ನಿಲ್ಲಬೇಕು. ಅದು ನಿಲ್ಲದೇ ಇದ್ದರೆ ಇಂಥವರಿಗೂ ಪ್ರಶಸ್ತಿ ಬರ್ತದೆ ಮತ್ತೆಂಥದ್ದು ಅಂತ ಕಾಣುವ ಹಾಗೆ ಪ್ರಶಸ್ತಿಯ ಮೌಲ್ಯ ಇಳಿಯುತ್ತದೆ. ಇವರ ಪ್ರಶಸ್ತಿ ಪಡೆದವರ ಮೌಲ್ಯದಿಂದ ಏರ್ತಾ ಬಂದಿದೆ. ಯಕ್ಷಗಾನದಲ್ಲಿ ಸಹಜವಾಗಿರುವಂಥ ದುಶ್ಚಟಗಳು, ದುರ್ಗುಣಗಳು ಇದನ್ನೆಲ್ಲ ಹೊಂದಿದವರನ್ನು ಅವರು ಆಯ್ಕೆ ಮಾಡುವುದೇ ಇಲ್ಲ. ಯಾಕಂದರೆ ನಾಳೆ ಹೇಳುವಾಗ ಯಾರು ಬಿದ್ದದ್ದು ಅಂತ ಕೇಳಿದರೆ ಅವ ಯಕ್ಷತೀರ್ಥದವ ಅಂತ ಹೇಳಬಾರದು ಅಂತ. ಇದು ಅವರಿಗಿರುವ ದೊಡ್ಡ ಕಲ್ಪನೆ. ಇದು ನನಗೆ ತುಂಬ ಖುಷಿ ಕೊಟ್ಟ ವಿಷಯ. ಅಂದರೆ ಆ ಸನ್ಮಾನ, ಆ ಪ್ರಶಸ್ತಿಯನ್ನು ನಾವು ಪಡಿಬೇಕು ಅಂತಾದರೆ ಸಾಧನೆ ಮಾಡಬೇಕು ಅನ್ನೋದು ಒಂದು ಕಲಾವಿದರಿಗೂ ಒಂದು ತುಡಿತವಾಗಿ ಕಾಣಿಸ್ತದೆ. ಈ ರೀತಿ ಒಂದು ಅಗ್ರಪಂಕ್ತಿಯನ್ನು ಹಾಕಿ ಆಗ ನಿರೂಪಣೆಯಲ್ಲಿ ಅವರು ತುಂಬ ಚೆನ್ನಾಗಿ ವರ್ಣಿಸಿ ಹೇಳಿದರು, ಬಂಗಾರ ಬದುಕು ಬಂಗಾರ ಆಗಬೇಕು ಅಂತ ಬಂಗಾರವನ್ನು ಕೊಡುವುದು ಅಂತ. ಬಂಗಾರದ ಬೆಲೆ ಎಷ್ಟಾದರೂ ಅವರು ಬಂಗಾರ ಕೊಡೋದು ಯಾಕೆ ಅಂದರೆ ಆ ಕೊಡ್ತಾ ಇರೋವರ ಬೆಲೆ ಬಂಗಾರಕ್ಕಿಂತ ದೊಡ್ಡದು ಅಂತ. ಇದು ಯಕ್ಷತೀರ್ಥದವರು ನಂಬಿಕೊಂಡು ಬಂದ ವಿಷಯ. ಅದರಿಂದ ಅವರು ಅಷ್ಟೇ ಮಹತ್ವಪೂರ್ಣವಾದ ಸನ್ಮಾನವನ್ನು ಮಾಡುತ್ತಾ ಇದ್ದಾರೆ. ಪ್ರತಿ ವರ್ಷವೂ ಆಟ ಮತ್ತು ಕೂಟ ಎರಡನ್ನೂ ಮಾಡುತ್ತಾ ಇದ್ದಾರೆ. ಯಕ್ಷಗಾನದ 2 ಬಹುಮುಖ್ಯವಾದ ವಾಹಿನಿಗಳು ತಾಳಮದ್ದಲೆ ಮತ್ತು ಯಕ್ಷಗಾನದ ಆಟ. ಅಭಿನಯ ಸಹಿತವಾದ ಆಟ ಮತ್ತು ಅರ್ಥಪ್ರಧಾನವಾದ ಕೂಟ, ಈ ಎರಡನ್ನೂ ಮಾಡುತ್ತಾ ಮಧ್ಯೆ ಮಧ್ಯೆ ಗಾನವೈಭವ, ನಾಟ್ಯ ವೈಭವಗಳನ್ನೂ ಮಾಡುತ್ತಾ ಯಕ್ಷಗಾನದ ಎಲ್ಲ ಕಲಾ ಪ್ರಕಾರವನ್ನು ಬೆಳೆಸ್ಕೊಂಡು ಬಂದವರು ಸದಾನಂದಾಚಾರ್ಯರು. ಅದಲ್ಲದೆ ಕೂಡ ಅನ್ಯಾನ್ಯ ಕಾರ್ಯಕ್ರಮಗಳಲ್ಲಿ ಸಂಯೋಜನೆಯನ್ನು ಮಾಡುತ್ತಾ ಅಲ್ಲಲ್ಲಿ ಆಟಕೂಟಗಳನ್ನು ಸಂಯೋಜಿಸ್ತಾ ಸದಾ ಯಕ್ಷಗಾನದ ಬಗ್ಗೆ ಒಂದಷ್ಟು ತುಡಿತವನ್ನು ಇಟ್ಟುಕೊಂಡವರು. ಯಕ್ಷಗಾನದಿಂದ ಏನು ಗಳಿಸಿದ್ದಾರೆ ಅಂತ ಸದಾನಂದಾಚಾರ್ಯರು ಅಂತ ಕೇಳಿದರೆ, ದುಡ್ಡು ಮಾಡಿದ್ದು ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿದ್ದಾಗೆ ಕಾಣಲಿಲ್ಲ. ಇನ್ನು ಅವರು ಹೇಳದೆ ಮಾಡಿದ್ದಿದ್ರೆ ನನಗೆ ಗೊತ್ತಿಲ್ಲ, ಆದರೆ ಮಾಡಿದಾಗೆ ಕಾಣುವುದಿಲ್ಲ. ಯಾಕಿದನ್ನು ನಿಷ್ಠೂರವಾಗಿ ಹೇಳ್ತೇನೆಂದರೆ, ಅವರು ಮಾಡಿದ ಒಂದು ದೊಡ್ಡ ಸಂಪತ್ತೇನು ಅಂತ ನನಗೆ ಗೊತ್ತಿದೆ, ಜನಸಂಪತ್ತು. ಸದಾನಂದಾಚಾರ್ಯರು ಇಲ್ಲಿ ಅಂತಲ್ಲ, ದೂರದ ಶೃಂಗೇರಿ ಆಟಕ್ಕೆ ಸದಾನಂದಾಚಾರ್ಯರು ಹೋಗುತ್ತಾರೆ, ಹೊನ್ನಾವರದ ಆಟಕ್ಕೆ ಸದಾನಂದಾಚಾರ್ಯರು ಹೋಗ್ತಾರೆ.
ಯಲ್ಲಾಪುರದಲ್ಲಿ ಒಳ್ಳೆ ತಾಳಮದ್ದಲೆ ಇದ್ರೆ ಹೇಳ್ತಾರೆ. ಮೊನ್ನೆ ಬೆಂಗಳೂರಿನಲ್ಲಿ ಒಂದು ತಾಳಮದ್ದಲೆ ಆಗುವಾಗ ಫೋನ್ ಮಾಡಿ ಕೇಳಿದರು, ನಾಳೆ ಒಂದು ಕಾರ್ಯಕ್ರಮ ಇಲ್ದಿರು ನಾನು ಪುರೋಹಿತರಿಬ್ಬರು ಹೊರಡಬೇಕು ಅಂತ ಮಾಡಿದ್ದು, ಅನಿವಾರ್ಯ ಕಾರಣ ಬಂತು ಅಂತ. ಇಲ್ಲಿಂದ ಬೆಂಗಳೂರಿಗೆ ಖರ್ಚು ಮಾಡಿಕೊಂಡು ಹೋಗಿ ತಾಳಮದ್ದಲೆ ಕೇಳಿ ಬರುವುದಷ್ಟೇ, ಮತ್ತೇನು ಲಾಭ ಇಲ್ಲ. ಇದನ್ನು ಯಾಕೆ ಮಾಡ್ತಾರೆ ಅಂದರೆ ಕಲೆಯ ಮೇಲಿನ ಅತೀವ ಪ್ರೀತಿ. ಇದನ್ನು ಗುರುತಿಸಿದ ಪ್ರತಿಯೊಬ್ಬರು ಇವತ್ತು ಸದಾನಂದಾಚಾರ್ಯರಿಗೆ ವೈಯಕ್ತಿಕವಾದ ಒಂದು ಆಮಂತ್ರಣ ಕೊಡ್ತಾರೆ. ಅದು ಅವರು ಸಾಧಿಸಿದ ಸಾಧನೆ. ಎಲ್ಲಿಯೋ ಆಟ ಆಗುವವರು, ಎಲ್ಲಿಯೋ ಹೊನ್ನಾವರದ ಆಟದವರು, ಇನ್ನೆಲ್ಲಿಯೋ ಶೃಂಗೇರಿ ಆಟದವರು ಸದಾನಂದಾಚಾರ್ಯರಿಗೆ ಫೋನ್ ಮಾಡಿ ನೀವು ಆಟಕ್ಕೆ ಬರಬೇಕು ಅಂತ ಹೇಳ್ತಾರೆ. ಆಟ ನೋಡಲಿಕ್ಕೆ ಬನ್ನಿ ಅಂತ, ಬೇರೆ ಏನಕ್ಕಲ್ಲ. ಅಂದರೆ ವಿಶೇಷ ಆಹ್ವಾನಿತರಾಗಿ ಆಟಕ್ಕೆ ಬರುವಷ್ಟು ಜನಮನ್ನಣೆಯನ್ನು, ಜನರ ಪ್ರೀತಿಯನ್ನು ಅವರು ಗಳಿಸಿದ್ದಾರೆ. ಅದು ಇವತ್ತು ನಮಗಿಲ್ಲಿ ಕಾಣ್ತಾ ಉಂಟು. ಪೊಳಲಿ ಅಂತ ಕ್ಷೇತ್ರ ಅವರ ಸ್ವಕ್ಷೇತ್ರ ಅಲ್ಲ. ದೂರದ ನೂರಾಳು ಬೆಟ್ಟೆಯಲ್ಲಿ ಪೊಳಲಿ ಇರುವುದೆಲ್ಲಿ. ಪೊಳಲಿಯ ಮನೆಯ ಕಾರ್ಯಕ್ರಮದ ಹಾಗೆ ದುಡಿಯುವವರು ಅನೇಕ ಮಂದಿಗಳು, ಪ್ರೀತಿಯಿಂದ ಮಾತಾಡಿಸುವವರು ದೇವಸ್ಥಾನದವರು. ನಾವುಡ್ರೆಲ್ಲ ಅವರನ್ನು ಸುತ್ತಮುತ್ತ ತಿರುಗಿಸ್ತಾ ಇದ್ದಾರೆ. ನಾನು ಅದನ್ನು ನೋಡುವಾಗಲೇ ನನಗೆ ಆಶ್ಚರ್ಯ ಆಯಿತು. ಅಂದರೆ ಇಲ್ಲಿ ಅಷ್ಟು ಜನಪ್ರೀತಿಯನ್ನು, ಇಲ್ಲಿರ ಪ್ರೀತಿಯನ್ನು ಅವರು ಗಳಿಸಬೇಕಿದ್ರೆ ಅದು ಕಲಾ ಮಾಧ್ಯಮದಿಂದ, ಯಕ್ಷಗಾನದ ಮಾಧ್ಯಮದಿಂದ. ಆದ್ದರಿಂದ ಯಕ್ಷಗಾನ ಏನು ಕೊಡ್ತದೆ ಅನ್ನೋ ಅವರಿಗೊಂದು ದೊಡ್ಡ ಉತ್ತರ. ಯಕ್ಷಗಾನ ಏನನ್ನೂ ಕೊಡ್ತದೆ ಅನ್ನೋದಕ್ಕೆ ಇವರು ಸಾಕ್ಷಿ. ಹಾಗಾಗಿ ಅವರ ಯಕ್ಷತೀರ್ಥ ನೂರಾಳು ಬೆಟ್ಟು ಇನ್ನೂ ಮುಂದುವರಿಲಿ. ನಿರಂತರ 7 ಸಪ್ತಪದಿಯನ್ನು ದುಡಿತಾ ಇದ್ದಾರೆ. ಇಲ್ಲಿಂದ ಗಟ್ಟಿ ಆಯಿತು ಸಂಬಂಧ, ಇನ್ನು ಬಿಡಲಿಕ್ಕಾಗುವುದಿಲ್ಲ. 7 ಹೆಜ್ಜೆ ಇಟ್ಟ ಮೇಲೆ ಇನ್ನೂ 100 ಆಗಲೇಬೇಕಾಗುತ್ತದೆ. ಆದ್ದರಿಂದ ನಿರಂತರ 100 ಆಗಲಿ, 1000 ಆಗಲಿ, 1000ದ ಹೆಜ್ಜೆಯನ್ನು ಯಕ್ಷತೀರ್ಥ ತುಳಿಯುವ ಹಾಗಾಗಲಿ ಅಂತ ಪ್ರಾರ್ಥಿಸ್ತಾ, ಕಲಾದೇವಿ ಮಹಾಗಣಪತಿ ಕ್ಷೇತ್ರದ ಅಧಿದೇವತೆ ಅವರಿಗೆ ಸದಾ ಅನುಗ್ರಹವನ್ನು ಮಾಡಿ ಆ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ, ಪ್ರಾಸಂಗಿಕವಾಗಿ ಒಂದು ಮಾತುಗಳನ್ನು ಆಡುತ್ತಾ ಶುಭಾಶಯವನ್ನು ಕೋರಿ, ವಿಶೇಷವಾಗಿ ನಾಡಿದ್ದು ನಡೀತಾ ಇರುವ 30ನೇ ತಾರೀಕು ನಡೆಯುವ ಕಾರ್ಯಕ್ರಮ ಸಂಯೋಜನೆಯಲ್ಲಿ ಭಾಳ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ನನಗೆ ಅದರ ಜೊತೆ ಇದ್ದದರಿಂದ ಗೊತ್ತು. ತುಂಬ ವ್ಯತ್ಯಾಸಗಳಾಗಿ, ಬದಲಾವಣೆ ಆಗಿ, ಅದಾಗಿ ಇದಾಗಿ ಎಲ್ಲ ಆಗಿ ಅಂತೂ ಒಂದು ಪರಿಪೂರ್ಣ ರೂಪುರೇಷೆಯನ್ನು ಪಡೆದುಕೊಂಡಿದೆ. ಹಗಲು ರಾತ್ರಿ ಅದಕ್ಕಾಗಿ ತುಡಿತಾ ಇದ್ದಾರೆ. ಅವರೊತ್ತಿಗೆ ನಾವು ನಿಂತು ಕಾರ್ಯಕ್ರಮವನ್ನು ಗೆಲ್ಲಿಸೋಣ. ಸದಾನಂದಾಚಾರ್ಯರನ್ನು ಗೆಲ್ಲಿಸುವುದಲ್ಲ, ಯಕ್ಷಗಾನವನ್ನು, ಯಕ್ಷಗಾನ ಕಲಾಸಕ್ತಿಯನ್ನು, ಕಲಾ ಸೇವೆಯನ್ನು ಗೆಲ್ಲಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳವನ್ನು ಇಡ್ತೇನೆ. ಯಕ್ಷಗಾನಂ ಗೆಲ್ಲದೆ ಯಕ್ಷಗಾನಂ. ತಾಯಿ ರಾಜರಾಜೇಶ್ವರಿ ಸನ್ನಿಧಾನದಲ್ಲಿ ಆಮಂತ್ರಣ ಪತ್ರ ಬಿಡುಗಡೆಯಾಯಿತು. ಇವಾಗ ಈ ಸಂಸ್ಥೆಯವರು ನಡೆಸಿಕೊಂಡು ಬರುವಂಥ ಕಾರ್ಯಕ್ರಮದ ಒಂದು ಆಮಂತ್ರಣ ಪತ್ರ ಕೂಡ ಬಿಡುಗಡೆಯಾಗಿದೆ. ನನಗೆ ಇವತ್ತಿನ ಈ ಯಕ್ಷ ಕಾವ್ಯಯಾನ ಅಗ್ನಿ ಪರೀಕ್ಷೆ, ಶ್ರೀರಾಮಕೃಷ್ಣರ ಜೀವನ, ಶ್ರೀಮಾತೆ ಶಾರದಾ ದೇವಿಯವರ ಜೀವನ, ವಿವೇಕಾನಂದರು ಪರಮ ಪವಿತ್ರವಾದ ಸೀತಾದೇವಿಯ ವಿಷಯ ಮಾಡಿದ ವ್ಯಾಖ್ಯಾನ, ಅದನ್ನು ನಾನು ನನ್ನ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾಯಿದ್ದೆ. ವ್ಯಾಖ್ಯಾನ ಮಾಡಿದಂಥ ಪ್ರೊಫೆಸರ್ ಪವನ್ ಕಿರಣಕೆರೆ ಅದ್ಭುತವಾಗಿ ಒಂದು ಶಂಕರಾಚಾರ್ಯರು ವೇದಗಳಿಗೆ, ಉಪನಿಷತ್ತಿಗೆ, ಭಗವದ್ಗೀತೆಗೆ ಹೇಗೆ ವ್ಯಾಖ್ಯಾನ ಕೊಟ್ಟಿದ್ದರು, ಅದೇ ರೀತಿಯಲ್ಲಿ ಸೀತೆಯ ಪಾತಿವ್ರತ್ಯ, ಶ್ರೀರಾಮನ ಆದರ್ಶಗಳು ಎಷ್ಟು ಚೆನ್ನಾಗಿ ಮನ ಮುಟ್ಟುವ ಹಾಗೆ ನಮಗೆ ತಿಳಿಸಿದ್ರಂದರೆ ಅದು ಹೇಳೋಕ್ಕೆ ಆಗೋಲ್ಲ. ಅದ್ಭುತವಾಗಿತ್ತು. ಹಾಗೆಯೇ ಇದಕ್ಕೆ ಭಾಗವತರಾಗಿ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ, ಪ್ರೊಫೆಷನಲ್ಲಿ ಅಲ್ಲಿ ಮೆಡಿಕಲ್ ಡಾಕ್ಟರ್, ಅವರ ಆ ಯಕ್ಷಗಾನದ ಅಭಿರುಚಿ ಬೇರೆ ಬೇರೆ, ಅವರ ಆ ಒಂದು ಭಾಗವತಿಗೆ ಅತ್ಯುತ್ತಮವಾಗಿತ್ತು. ಇಟ್ಸ್ ಸೋ ವಂಡರ್ಫುಲ್, ಅದು ಹೇಳೋಕ್ಕೇ ಆಗೋಲ್ಲ. ಈ ಇಬ್ಬರದು ವ್ಯಾಖ್ಯಾನ ಆಮೇಲೆ ಭಾಗವತಿಗೆ
ನಾವು ಯಾವುದು ಫಂಕ್ಷನ್ ಅಟೆಂಡ್ ಆದರೂ ಅದರಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಪರಿಗಣಿಸುವುದು. ಇವತ್ತಿನ ಈ ವ್ಯಾಖ್ಯಾನ ಅಂತೂ ಆಧ್ಯಾತ್ಮಿಕ ಪಿಪಾಸುಗಳಿಗೆ ವಿಶೇಷ ಮಾರ್ಗದರ್ಶನ ನೀಡುವುದು. ಯಕ್ಷಗಾನ ತುಂಬ ಕಡೆ ಆಟ ಆಗ್ತದೆ, ಆಮೇಲೆ ತಾಳಮದ್ದಲೆ ಆಗ್ತದೆ. ನಾವು ಏನಕ್ಕೆ ಹೋಗಬೇಕಂದ್ರೆ ಅದರಲ್ಲಿರುವ ಗೂಢಾರ್ಥ, ಸೀತೆಯ ಪತಿವ್ರತೆ, ಅವಳ ಪ್ಯೂರಿಟಿ ಎಷ್ಟು ಪರಮ ಪವಿತ್ರವಾಗಿತ್ತು ಅಂತ ಹೇಳಿದರೆ ವಿವೇಕಾನಂದರು ಹೇಳ್ತಾರೆ, ಸೀತಾ ಈಸ್ ದ ಪ್ಯೂರೆಸ್ಟ್ ಆಫ್ ದ ಪ್ಯೂರ್, ಶಿ ಈಸ್ ದ ಎಪಿಟೋಮ್ ಆಫ್ ಪ್ಯೂರಿಟಿ ಅಂತ. ಸೀತೆಯನ್ನು ಬಿಟ್ಟು ಇನ್ನೊಂದು ಪರಮ ಪವಿತ್ರವಾಗಿದ್ದು ಇನ್ನೊಂದು ಬೇರೆ ವಸ್ತು ಇಲ್ಲ. ಅದನ್ನು ಅವರು ಅಗ್ನಿ ಪರೀಕ್ಷೆ ಏನೆಲ್ಲ ಘಟನೆಗಳನ್ನೆಲ್ಲ ನಮ್ಮ ಮುಂದೆ ಇಟ್ಟರು. ಅದಂತ ಹೇಳಿದರೆ ನಾವು ಪಿಕ್ಚರೈಸ್ ಏನು ಮಾಡ್ತೇವೆ, ನಾವು ಅದನ್ನೆಲ್ಲ ಅವರ ವ್ಯಾಖ್ಯಾನ ಕೇಳುವಾಗ ಅದು ಸಾಕ್ಷಾತ್ ನಮ್ಮ ಎದುರಿಗೆ ಬಂದು ನಿಂತ ಹಾಗೆ ಅನುಭವ ಆಯಿತು. ಅವರಿಗೆ ತಾಯಿ ರಾಜರಾಜೇಶ್ವರಿ, ಗುರುದೇವ ಶ್ರೀರಾಮಕೃಷ್ಣರು ಇನ್ನಷ್ಟು ಶಕ್ತಿ ಕೊಡಬೇಕು. ಯಾಕೆ ಅಂತ ಹೇಳಿದರೆ ಯಕ್ಷಗಾನ ಕೆಲವು ಕಡೆ ಅದರಲ್ಲಿ ತಿರುಳು ಕಡಿಮೆ ಆಗ್ತದೆ. ಎಲ್ಲ ಏನಂತ ಹೇಳಿದರೆ ಈಗ ನೀವು ನೋಡಿರ್ಬೋದು, ನನ್ನ ವಿದ್ವತ್ತು ಏನಿದೆ ಅಂತ ಪ್ರದರ್ಶನ ಮಾಡೋದು ಅದು ಬೇಕು. ಅದಕ್ಕಿಂತ ನಮ್ಮ ಹಿಂದೂ ಸಮಾಜಕ್ಕೆ ಬೇಕಾಗಿದ್ದು ಆದರ್ಶಗಳು, ಶ್ರೀರಾಮನ ಆದರ್ಶ, ಸೀತಾಮಾತೆಯ ಆದರ್ಶ, ಬೇರೆ ಬೇರೆ ಆದರ್ಶ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ಬೇಕಾಗಿದ್ದು. ನಮ್ಮ ಹೆಚ್ಚಾಗಿ ಯುವ ಶಕ್ತಿಗಳಿಗೆ ಇದು ತುಂಬ ಮುಟ್ಟಬೇಕು. ಆ ದೃಷ್ಟಿಯಿಂದ ಈ ಯಕ್ಷತೀರ್ಥದವರು ಮಾಡುವ ಕಾರ್ಯಕ್ರಮಕ್ಕೆ ಆ ಭಗವಂತ ಅವರಿಗೆ, ಎಲ್ಲ ಇದರಲ್ಲಿರುವ ಸದಸ್ಯರಿಗೆ ಎಲ್ರಿಗೂ ತುಂಬ ಶಕ್ತಿ ಕೊಡಲಿ. ನಮ್ಮ ಹಿಂದೂ ಸಮಾಜವನ್ನು ಗಟ್ಟಿ ಮಾಡಬೇಕು, ಸಂಘಟನೆ ಆಗಬೇಕು. ನಾವು ಹಿಂದಿನ ನಮ್ಮ ಆದರ್ಶ ಪುರುಷರನ್ನು ಮರೆಯುವುದಲ್ಲ. ಈಗೆಲ್ಲ ನಮಗೆ ಆದರ್ಶಗಳು ಯಾರಾಗಿದ್ದಾರೆ ಅಂತ ಹೇಳಿದರೆ ಎಲ್ಲ ಬಿಟ್ಟವರು ನಮಗೆ ಆದರ್ಶ ಆಗಿದ್ದಾರೆ. ಸಿನಿಮಾದವರು ಆದರ್ಶ ಆಗಿದ್ದಾರೆ, ಬೇರೆ ಬೇರೆ ಅದನ್ನು ಹೇಳಬೇಕಾಗಿಲ್ಲ, ಅದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಆಗ್ತದೆ. ಅದಕ್ಕಿಂತ ನಮಗೆ ಬೇಕಾಗಿದ್ದು ನಮ್ಮ ಪುರಾಣಗಳಲ್ಲಿ ಬರುವಂಥ ಆ ವಿಶೇಷ ಅವತಾರ ಪುರುಷರು, ಆದರ್ಶ ವ್ಯಕ್ತಿಗಳು ನಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗುವಂತೆ ಮಾಡಲಿಕ್ಕಾಗಿ ಈ ವ್ಯಾಖ್ಯಾನಗಳು. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಸೀತೆಯ ಪವಿತ್ರತೆಯನ್ನು ಜನರಿಗೆ ತಿಳಿ ಹೇಳೋಕ್ಕೆ ತುಂಬ ಕಷ್ಟನೇ. ಹಾಗೆಯೇ ಶ್ರೀರಾಮನ ವ್ಯಕ್ತಿತ್ವ, ಅವನ ಗುಣಗಳು, ಅವನು ನಡೆಸಿದ ಜೀವನ ನಮಗೆ ದಾರಿದೀಪ. ಅದನ್ನೆಲ್ಲ ನಮ್ಮ ಯುವಕರು, ನಮ್ಮ ಹಿಂದೂ ಸಮಾಜದವರು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಹೇಳಿದರೆ ಬೇರೆ ಧರ್ಮದವರು ನಮ್ಮ ಧರ್ಮದ ಮೇಲೆ ದಬ್ಬಾಳಿಕೆ ಮಾಡೋದು, ಅವಹೇಳನ ಮಾಡೋದು, ಏನೇನೋ ಮಾತಾಡೋದು. ಆವಾಗ ನಮ್ಮ ಇಂಥ ಅವತಾರ ಪುರುಷರ ಆದರ್ಶವನ್ನು, ಮನುಕುಲವನ್ನು ಸೃಷ್ಟಿ ಮಾಡಲಿಕ್ಕೆ, ಮನುಕುಲವನ್ನು ಉದ್ಧಾರ ಮಾಡಲಿಕ್ಕೆ, ಮುನ್ನಡೆಸಲಿಕ್ಕೆ ಏನೆಲ್ಲ ದಾರಿ ಹಾಕಿಕೊಟ್ಟಿದ್ದಾರೆ ಅದನ್ನು ಹೇಳುವಂಥ ನಾವು ಒಂದು ಧೈರ್ಯದಿಂದ ಹೇಳಬೇಕು. ಅದು ಹಾಗೆ ಇನ್ನೊಂದು ಸಾರಿ ಪ್ರೊಫೆಸರ್ ಪವನ್ ಕಿರಣ ಕೆರೆ ಹಾಗೆ ಪ್ರಖ್ಯಾ ಶೆಟ್ಟಿ ಅವರಿಗೆ ನಂದು ಅಭಿನಂದನೆಗಳು. ತುಂಬ ಚೆನ್ನಾಗಿ ನೀವು ಈ ಒಂದು ಅಗ್ನಿ ಪರೀಕ್ಷೆ ಇದನ್ನು ವ್ಯಾಖ್ಯಾನ ಮತ್ತು ಇದು ಏನು ಭಾಗವತಿಗೆ ಚೆನ್ನಾಗಿ ಮಾಡಿದ್ದೀರಿ. ನಿಮಗೆ ಆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ಎಲ್ರಿಗೂ ಶುಭವಾಗಲಿ, ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂಥೇಳಿ ತಾಯಿ ರಾಜರಾಜೇಶ್ವರಿ ಭದ್ರಕಾಳಿ ಗುರುದೇವ ಶ್ರೀರಾಮಕೃಷ್ಣರ ಹತ್ರ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಶ್ರೀರಾಮಕೃಷ್ಣ ಅರ್ಪಣಿಸ್ತು. ಈ ಪೊಳಲಿಯ ರಾಜರಾಜೇಶ್ವರಿ ಸನ್ನಿಧಾನದಲ್ಲಿ ಅದೆಷ್ಟೋ ಕಾಲದಿಂದ ಯಕ್ಷಗಾನದ ಒಂದು ಕಲಾ ಸೇವೆ ತನ್ನ ಉಸಿರಾಗಿರಿಸಿಕೊಂಡು
ತನ್ನ ಜೀವನ ಶೈಲಿ ನಡೆಸಿಕೊಂಡು ಬಂದಿರತಕ್ಕಂತಹ ಶ್ರೀಯುತ ವೆಂಕಟೇಶ್ ವೇದಿಕೆಯಲ್ಲಿದ್ದಾರೆ. ಅವರು ನಿಮ್ಮೆಲ್ಲರನ್ನು ಹಾಗೂ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಿದ್ದೇನೆ. ನೂರಾಲು ಬೆಟ್ಟಿಗೂ ಪೊಳಲಿಗೂ ಏನು ಸಂಬಂಧ ಅಂತ ಒಂದು ನಮಗೆ ಆಶ್ಚರ್ಯ. ಆದರೆ ಮೊನ್ನೆ ಇವರು ಬಂದಾಗ ನಮಗೆ ಆಯಿತು, ಇವರು ಅಲ್ಲಿ ಮಾಡುವಂಥ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಇಲ್ಲಿ ಯಾಕೆ ಬಿಡುಗಡೆ ಮಾಡ್ತಾರಂತ ಒಂದೊಮ್ಮೆ. ಆದರೆ ನಿಜವಾಗಿಯೂ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಇದು. ಯಾಕಂತ ಹೇಳಿದರೆ ನೂರಾಲು ಬೆಟ್ಟು ಕಾರ್ಕಳ ತಾಲೂಕಿನ ಬಾರಿ ಹಳ್ಳಿ ಅಂತ ಹೇಳಿದರು. ಆ ಹಳ್ಳಿಯಲ್ಲಿ ಇವರು ಎಷ್ಟೇ ವರ್ಷದಿಂದ ಕಾರ್ಯಕ್ರಮ ಮಾಡ್ತಾರೆ ಅದು ನಿಜವಾಗಿ ಯಾರಿಗೂ ಅಷ್ಟು ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿತ್ತು. ಅಂಥ ಪೊಳಲಿ ಅಂತ ಕ್ಷೇತ್ರದಲ್ಲಿ ಇವತ್ತು ಇಂತಹ ಒಂದು ಕಾರ್ಯಕ್ರಮ ಮಾಡಿದ್ರಿಂದ ನಮಗೊಂದು ಮನಸ್ಸಲ್ಲಿರ್ತದೆ, ನಮಗೆ ಅಂತ ನಾವು ಅಂತಲ್ಲ, ಎಲ್ರಿಗೂ ನಾವೇ ಒಂದು ದೊಡ್ಡ ಜನ ಅಂತ. ಅದು ನಮ್ಮಾಗೆ ಎಲ್ಲರೂ ಇಂಥ ಕೆಲಸವನ್ನು ಮಾಡ್ತಾರಂತ ಒಂದು ನಮಗೆ ಮನಸ್ಸಿಗೆ ಒಂದು ಖುಷಿ ಆಗ್ತದೆ. ಸನಾತನ ಧರ್ಮ ಖಂಡಿತವಾಗಿ ಅಳಿಯುವುದಿಲ್ಲ. ನಮಗೆ ಒಮ್ಮೊಮ್ಮೆ ಹೆದರಿಕೆ ಆಗ್ತದೆ ಈಗದ ಪರಿಸ್ಥಿತಿ ನೋಡುವಾಗ, ನಾವು ಇನ್ನು ಸ್ವಲ್ಪ ವರ್ಷ ಮಾತ್ರ ನಮ್ಮದು ಇದೆಲ್ಲ ನಡೀತದೆ ಅಂತ. ಖಂಡಿತವಾಗಿಯೂ ಸನಾತನ ಧರ್ಮ ಅಳಿವಿಲ್ಲ ಅಂತ ಹೇಳೋದಕ್ಕೆ ಇದೇ ಒಂದು ಕಾರ್ಯಕ್ರಮ ಸಾಕ್ಷಿ. ಇವತ್ತಿನ ಈ ಕಾರ್ಯಕ್ರಮ ಅಲ್ಲಿಂದ ಬಂದು ಪಾಪ ಇಷ್ಟು ಜನ ಮಾತೆಯವರು ಬಂದಿದ್ದಾರೆ. ನನಗೆ ಹೆಮ್ಮೆ ಆಗಿದೆ, ಭಾಳ ಖುಷಿಯಾಗಿದೆ. ನಾವು ಸಹ ಸಾಧಾರಣ ನಾವು ಎಲ್ಲ ಗ್ರೂಪ್ಗಳಿಗೆ ಪರ್ಸನಲ್ ಆಗಿ ಯಕ್ಷಗಾನ ಯಾರಿಗೆಲ್ಲ ಅಭಿಮಾನ ಉಂಟು ಅವರಿಗೆಲ್ಲ ನಾನು ಮೆಸೇಜ್ ಹಾಕಿದ್ದೇನೆ, ಕೆಲವರಿಗೆ ಫೋನ್ ಮಾಡಿದ್ದೇನೆ. ಆದರೆ ಎಷ್ಟು ಬಂದಿದ್ದಾರೆ ನಮ್ಗೆ ಗೊತ್ತುಂಟು. ಆದರೆ ನನಗೆ ಹೆಮ್ಮೆ ಏನಂದರೆ ಇಷ್ಟು ಹೊತ್ತು ಅವರು ಇದ್ದಾರೆ. ಇಂತಹ ಮಾತೆಯರಿಂದಲೇ ನಮ್ಮ ಈ ಯಕ್ಷಗಾನ ಅಲ್ಲ, ನಮ್ಮ ಧರ್ಮ ಉಳಿತದೆ. ನಮ್ಮ ಧರ್ಮ ಉಳಿದರೆ ಯಕ್ಷಗಾನ ಉಳಿತದೆ. ಖಂಡಿತವಾಗಿಯೂ ಆ ಧರ್ಮ ಉಳಿಲಿಕ್ಕೆ ಮಾಡುವಂಥ ಕಾರ್ಯಕ್ರಮ. ಕೇವಲ ನಾವು ಧರ್ಮಕ್ಕಾಗಿ ಧರ್ಮದ ಒಂದು ಅಭಿಮಾನದಲ್ಲಿ ನಾವು ಈ ಧರ್ಮ ಇವತ್ತು ಸ್ವಲ್ಪ ಆದರೂ ಉಳಿಲಿಕ್ಕೆ ಅಂತ ಆದರೆ ಒಂದು ಭಾಗ ಯಕ್ಷಗಾನದುಂಟು. ಯಾಕೆಂತ ಹೇಳಿದರೆ ನಮಗೆ ರಾಮಾಯಣ ಯಾರು ಮಹಾಭಾರತ ಎಂಥದ್ದು ನಮ್ಗೆ ಗೊತ್ತಿಲ್ಲ, ಕಲಿಸುವಂಥ ನಮಗೆ ಯಾವುದೇ ಒಂದು ವ್ಯವಸ್ಥೆ ನಮ್ಮಲ್ಲಿಲ್ಲ. ಇಷ್ಟಾದರೂ ನಮ್ಮ ಜನರಿಗೆ ಗೊತ್ತಿರೋದಾದರೆ ರಾಮಾಯಣ ಮಹಾಭಾರತ ಈ ಯಕ್ಷಗಾನದಂಥ ಮಾಧ್ಯಮದಿಂದ ಖಂಡಿತವಾಗಿಯೂ ನಡೆದಿದೆ ಅಂತ ಹೇಳಿದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅಂತಹ ಒಂದು ಯಕ್ಷಗಾನದ ಒಂದು ಕಲೆಯನ್ನು ಈ ಹಳ್ಳಿಯಲ್ಲಿ ನೂರಾಲು ಬೆಟ್ಟು ನಾರಾವಿಯಿಂದ ಒಳಗೆ ಅಂತ ಅಲ್ಲ, ತುಂಬ ಅದು ಹೊಸಮಾರೆ ಬಾರಿ ಒಳಗೆ. ನಾನು ಒಮ್ಮೆ ಹೊಸಮಾರಿಗೆ ಬಂದಿದ್ದೇನೆ, ಭಜನೆಗೆ ಬಂದಿದ್ದೇನೆ ವರ್ಷ ಹಿಂದೆ. ಬಾರಿಯಾದ ಹಳ್ಳಿ, ನಕ್ಸಲ್ ಏರಿಯಾ ಅಂತ ನನಗೆ ಆವಾಗ ಹೆದರಿಕೆ ಆಗ್ತಿತ್ತಾಗ. ಆ ಊರಲ್ಲಿ ನೀವು ಇಂಥ ಕಾರ್ಯಕ್ರಮ ಮಾಡ್ತೀರಿ ಅಂತ ಹೇಳುವಾಗ ನಾವು ಮಾಡೋದು ಯಾವ ಲೆಕ್ಕವಲ್ಲ. ನಮಗೆ ಮಾತೆ ಶ್ರೀ ರಾಜರಾಜೇಶ್ವರಿದ್ದಾರೆ, ಅವರ ಒಂದು ಕೃಪೆಯನ್ನು ನಾವು ಮಾಡೋದು. ನೀವು ಆಗಲ್ಲ. ಆ ಹಳ್ಳಿಯಲ್ಲಿ ನಿಮ್ಮಂತಹ ಮನೋಭಾವನೆಯವರನ್ನು ಒಟ್ಟು ಮಾಡಿ ಇಂತಹ ಒಂದು ಕಾರ್ಯಕ್ರಮ, ಅದಲ್ಲದೆ ವರ್ಷ ಪ್ರಶಸ್ತಿ ಸನ್ಮಾನ, ಅದು ಚಿನ್ನದ ಒಂದು ಸನ್ಮಾನವನ್ನು ಕೊಡ್ತಾ ಇದ್ದೇನೆ. ಅದಕ್ಕೆ ನಿಜವಾಗಿಯೂ ಸನಾತನ ಧರ್ಮ ಅಳಿವಿಲ್ಲ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಇದು. ಇಂತಹ ಕಾರ್ಯಕ್ರಮ ನಾವೆಲ್ಲರೂ ಮಾಡಬೇಕು, ನಮ್ಮ ಕರ್ತವ್ಯ ಇದು. ನಾವು ಸಹ ಹಾಗೆ, ನಾನು ರಾಷ್ಟ್ರೀಯ ಸ್ವಯಂ ಸಂಘದ ಸದಸ್ಯ. ಹಾಗಾಗಿ ನಮಗೆ ಹೆಮ್ಮೆ ಆಗ್ತಾ ಇದೆ. ಕೇವಲ ನಾವು ಧರ್ಮ ಅಂತ ಹೇಳಿದರೆ ನಾವು ಏನಾದರೂ ಒಂದು ಯಾವುದೋ ಒಂದು ದೇವಸ್ಥಾನದ ಕೆಲಸ ಮಾಡೋದಲ್ಲ, ಅದರೊಂದಿಗೆ ಇಂಥ ಕೆಲಸ ಮಾಡಿದರೆ ಮಾತ್ರ ಧರ್ಮ ಉಳಿತದೆ ಅಂತೇಳಿ ಒಂದು ದೃಷ್ಟಿಯಿಂದ ನಾವು ಆವಾಗ ಯಕ್ಷಕಲಾ ಪೊಳಲಿ ಅಂತ ಸಂಸ್ಥೆಯನ್ನು ಮಾಡಿ ಸತತ 30 ವರ್ಷದಿಂದ 31ನೇ ವರ್ಷ ಈ ವರ್ಷ. ನಾವು ಕೊರೋನಾದ ವರ್ಷವೂ ನಾವು ಕಾರ್ಯಕ್ರಮ ಮಾಡಿ ವರ್ಷವೂ ಯಕ್ಷೋತ್ಸವ ಪ್ರಶಸ್ತಿ, ಅದೇ ರೀತಿ 10-15 ಜನಕ್ಕೆ ಸನ್ಮಾನ ಮಾಡ್ತಾ ಇದ್ದೇವೆ. ಆದರೆ ನಾವು ಮಾಡೋ ಕೆಲಸ ನಿಮ್ಮನ್ನು ನೋಡುವಾಗ ನಮ್ಮದು ಕೆಲಸ ಯಾವುದೂ ಅಲ್ಲ. ಖುಷಿಯಾಗಿದೆ ನನಗೆ. ಇನ್ನೂ ನಿಮ್ಮ ಯಾವುದೇ ಕೆಲಸ ಮಾಡಿದ್ರು ನಾವು ನಿಮ್ಮೊಂದಿಗಿದ್ದೇವೆ. ಮಾತೆ ರಾಜರಾಜೇಶ್ವರಿ ನಿಮಗೆ ಸದಾ ಅನುಗ್ರಹ ನಿಮ್ಗೆ ಇರ್ತದೆ. ಇಂತಹ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲ ಈ ತಂಡದವರು ಒಗ್ಗಟ್ಟಿನಲ್ಲಿ ನೀವು ಇನ್ನೂ ಇರಬೇಕು ಅಂತ ಹೇಳುವಂಥ ಮಾತನಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮ ದೇವಸ್ಥಾನದ ಮುಕ್ತೇಶ್ವರಿದ್ದಾರೆ. ನಮಗೆ ಯಾವುದೇ ಕೆಲಸಕ್ಕೆ ಅವರು ಬೆನ್ನೆಲುಬು. ಯಾವಾಗಲೂ ಇಲ್ಲಿ ಪೊಳಲಿಯಲ್ಲಿ ನಮ್ಮ ಯಾವ ಕೆಲಸ ಆಗೋದಾದ್ರು ನಮಗೆ ಅವರು ಯಾವಾಗಲೂ ಸದಾ ಇದ್ದಾರೆ. ಇಂತಹ ವ್ಯಕ್ತಿಗಳು ನಮ್ಗೆ ಇದ್ದರಿಂದ ನಮಗೆ ಇವತ್ತು ಇಂಥ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಹಾಗಿರುವಾಗ ನೀವು ಇವತ್ತು ಪೊಳಲಿ ಬಂದು ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಹೋಗಿದ್ದೀರಿ. ಖಂಡಿತವಾಗಿಯೂ ಮಾತೆ ನಿಮ್ಮೊಂದಿಗೆ ಇರ್ತಾರೆ ಅಂತ ಹೇಳುವಂಥ ಮಾತನ್ನಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ವಂದನೆಗಳು ನಾವಡರೆ. ನೂರಾಳು ಬೆಟ್ಟ ಎನ್ನುವಂಥದ್ದು ಬಹುಶಃ ಈ ಕಾರ್ಯಕ್ರಮಕ್ಕೆ ಬಂದಂತಹ ಅಲ್ಲಿಯ ಶಾಸಕರು ದಾರಿಯನ್ನು ನೋಡಿ ಒಂದು ನೀಟಾಗಿ ಡಾಮರ್ ಕೂಡ ಹಾಕಿರೋದ ಜಾಗ ಅದು. ರಸ್ತೆ ರಿಕ್ಷಾದವರು ಮಾತ್ರ ಬಸ್ ಮಾಡ್ಕೊಂಡು ಬಂದರೆ ಟೆಂಪೋ ಮಾಡ್ಕೊಂಡು ಬಂದರೆ ಬರಲಿಕ್ಕೆ ಜಾಗ ಇಲ್ಲ, ಅಷ್ಟು ಸಪೂರವಂತ ರೋಡ್.
ಅಲ್ಲಿ ಕಾರ್ಯಕ್ರಮ ಬಂದಂತ ಶಾಸಕರು ನೋಡಿ ದಾರಿಗೆ ಕಾಂಕ್ರೀಟ್ ಮಾಡಿಸಿಬಿಟ್ರು. ಅಂತಹ ಒಂದು ಹಳ್ಳಿಯ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಿದ್ದು ಸದಾನಂದಾಚಾರ್ಯರು ನೇತಾರರು ಮಾತ್ರ. ನಿಮ್ಮಂತಹ ಹಿರಿಯ ಕಲಾಭಿಮಾನಿಗಳು, ಕಲಾಪೋಷಕರು ಇದ್ದದ್ರಿಂದ ಕಾರ್ಯಕ್ರಮ ನಡೀಲಿಕ್ಕೆ ಸಂಪನ್ನ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ವೇದಿಕೆಯಲ್ಲಿ ಕಲಾಪೋಷಕರು ಇರೋದೇ ಹೆಚ್ಚಾಗಿರುವುದರಿಂದ ಇದು ತುಂಬಿದ ವೇದಿಕೆಯಾಗಿದೆ. ಹಾಗೆ ಯಕ್ಷಗಾನ ಗೌಡ ತುಂಬಿದ ತಾಯಿಯಾಗಿದ್ದಾಳೆ. ಅಂತಹ ಸದಾನಂದಾಚಾರ್ಯರಿಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಅವರೊಬ್ಬರಲ್ಲ, ಅವರ ಹೆತ್ತಂತಹ ತಾಯಿ, ಅವರ ಕೈ ಹಿಡಿದಂತಹ ಸದ್ಗೃಹಿಣಿ, ಹೆಂಡತಿ, ಅವರ ಒಡೊಟ್ಟಿದಂತ ಅಣ್ಣ ತಮ್ಮಂದಿರು, ಹಾಗೆ ಎಲ್ಲ ಬಂಧುಗಳು ಇದಕ್ಕೆ ಕೈ ಜೋಡಿಸಿದ್ರಿಂದ ಮಾತ್ರ ಇದು ಸಂಪನ್ನಗೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಿಮ್ಮೆಲ್ಲರ ಕರಚಪ್ಪಳೆ ಅವರಿಗೂ ಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಹಾಗೆ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡಿಬೇಕಾದ್ರೆ ನಾವು ಬಂದು ಸಂಪರ್ಕಿಸಿದೆ ಅಮ್ಮುಂಜಿಯವರ ಮುಖಾಂತರವಾಗಿ ಅವರನ್ನು ಈ ಸಲ ಆಯ್ಕೆ ಮಾಡಿದ್ದೆವು ಸಂಘಟನಾ ಪ್ರಶಸ್ತಿಗೋಸ್ಕರವಾಗಿ. ಸಂದರ್ಭದಲ್ಲಿ ಅವರ ಕ್ಷೇತ್ರ, ಅವರು ಕೂಡ ಈ ಕ್ಷೇತ್ರದಲ್ಲಿ ಯಕ್ಷಕಲಾ ಎಂಬಂತಹ ಒಂದು ಸಂಘಟನೆಯನ್ನು ನಡೆಸಿಕೊಂಡು ಬಂದವರು 10-30 ವರ್ಷಗಳಿಂದ. ಹಾಗಾಗಿ ಅವರ ಜೀವನಾನುಭವ, ಅವರ ಜೀವನಕ್ಕೆ ಒಂದು ಸಂಘಟನೆಗೆ ಸಹಕಾರವಾಗಿ ಕ್ಷೇತ್ರದಲ್ಲಿ ನಾವಡರು, ಹಾಗೆ ಕ್ಷೇತ್ರದ ಆಡಳಿತ ಮುಕ್ತೇಶ್ವರು ಇವತ್ತಲ್ಲಿ ಮೌನವಾಗಿ ಕೂತಿದ್ದಾರೆ. ಅವರು ಹೇಗೆ ಅಂತ ಹೇಳಿದ್ರೆ, ಒಳಗಿರುವ ರಾಜರಾಜೇಶ್ವರಿ ಬೇರೆಯಲ್ಲ, ಕ್ಷೇತ್ರಕ್ಕೆ ಊರಿನಲ್ಲಿರತಕ್ಕಂಥ ಭಕ್ತರು ಬೇರೆ ಅಲ್ಲ, ಭಕ್ತರಲ್ಲಿ ನಾನು ನಿನ್ನನ್ನು ಕಾಣುತ್ತೇನೆ, ನೀನು ಭಕ್ತರೊಂದಿಗಿದ್ರೆ ಜೀರ್ಣೋದ್ಧಾರ ಆಗ್ತದೆ ಎಂಬಂತ ವಿಶಾಲ ಮನೋಭಾವನೆಯಲ್ಲಿ ಒಂದು ವಿಶ್ವವಿಖ್ಯಾತವಾಗಿರತಕ್ಕಂಥ ಪೊಳಲಿ ತಾಯಿಗೆ ಬ್ರಹ್ಮಕಲಶ ನೆರವೇರಿಸಿದ ನೇತಾರರವರು. ಅವರನ್ನು ಮಾತಾಡಿಸಬೇಕಂತ ಕೇಳಿಕೊಂಡಾಗ ಅವರು ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಒಳಗಿರುವ ತಾಯಿ ಹೇಗಿದ್ದಾಳೋ ಅದೇ ಭಾವನೆಯಲ್ಲಿ ನಾವು ಅವರನ್ನು ಪ್ರೀತಿಯಿಂದ ಗೌರವಿಸ್ತಾ ಅವರು ಮಾತನಾಡಿದ್ದಾರೆ ಎಂಬಂತ ಆಶೀರ್ವಾದವನ್ನು ಕೇಳುತ್ತಾ ಮುಂದಕ್ಕೆ ಪ್ರಖ್ಯಾತ್ ಶೆಟ್ಟಿ ಅವರು 2 ಮಾತುಗಳನ್ನಾಡಬೇಕಂತ ಕೇಳಿಕೊಳ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಯಕ್ಷತೀರ್ಥ ಸಂಭ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಬಂಧುಗಳೇ, ಮಾತನಾಡುವ ಹೊತ್ತಲ್ಲ, ನಮ್ಮದು ಯಾವತ್ತಿದ್ರೂ ಕೂಡ ಗಾನದ ಮೂಲಕ ನಾವು ನಮ್ಮ ಮಾತನ್ನು ಕೊಡುವವರು. ಆದರೆ ಈ ಸಂದರ್ಭದಲ್ಲಿ 2 ಮಾತಾಡಲಿಕ್ಕೆ ಹೇಳಿದ್ದಾರೆ, ಹೆಚ್ಚೇನು ಮಾತಾಡೋದಿಲ್ಲ. ಕಾರ್ಯಕ್ರಮ ನಡೆಯುವಂತಹ ನಾಡಿದ್ದು 30 ತಾರೀಕಿಗೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲೂ ಎಲ್ಲ ಹಿರಿಯರಿಗೂ ಕೂಡ ಒಂದೇ ಮಾತಲ್ಲಿ ನಮಸ್ಕರಿಸ್ತಾ ನನ್ನ ಮಾತನ್ನು ಹಾಗೆ ದೂರದ ಊರಿನಿಂದ ಯಕ್ಷತೀರ್ಥ ಕಲಾ ಸೇವೆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸಹೃದಯತೆಯಿಂದ ನಮಗೆ ಪೋಷಕರಾಗಿದ್ದವರು ಶ್ರೀಯುತ ರುದ್ರಯ್ಯಾಚಾರ್ಯರು 2 ನಿಮಿಷಗಳ ಆಶೀರ್ವಾದ ಮಾತುಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಹಿಂದೂಗಳ ಸಾರ್ವಭೌಮ ತಳಹದಿಯಲ್ಲಿ ಎಲ್ಲ ಕಡೆಯಲ್ಲೂ ಯಕ್ಷಗಾನ ನಾಟಕ, ನಮ್ಮ ಕಡೆಯಲ್ಲೂ ನಡೀತದೆ ನಾಟಕ, ಆದರೆ ಅಲ್ಲಿ ಬೇರೆ ಬೇರೆ ರೀತಿ ವರ್ಣನೆಯಲ್ಲಿ ಇರುತ್ತೆ. ಆದರೆ ಹಿಂದೂಗಳ ತಳಹದಿಯಲ್ಲಿ ಈಗೇನಾಗಿದೆ, ಎಲ್ಲ ನಾಟಕಗಳಾಗಲಿ ಯಕ್ಷಗಾನ ಆಗಲಿ ಯಾವುದು ನಾಪತ್ತೆ ಆಗ್ತಾ ಇದೆ. ಯಾಕೆಂದರೆ ಮೊಬೈಲ್ ಪ್ರಪಂಚದಲ್ಲಿ ಜನ ಹೋದ್ಮೇಲೆ ಮನೆ ಬಿಟ್ಟು ಹೊರಗೆ ಬರಲಿಕ್ಕೆ ಗೊತ್ತಿಲ್ಲ, ರೂಮ್ ಬಿಟ್ಟು ಹೊರಗೆ ಬರಲಿಕ್ಕೆ ಗೊತ್ತಿಲ್ಲ. ಆದರೆ ಇವತ್ತಿನ ರಾಮಕೃಷ್ಣ ತಪೋವನದಲ್ಲಿ ನಮ್ಮನ್ನು ಬೆರಗುಗೊಳಿಸಿದವರು 2 ಜನ ರಾಮಕೃಷ್ಣರು, ಒಂದು ಪವನ್ ಕಿರಣ್, ಒಂದು ಪ್ರಖ್ಯಾತರು. ಹೇಗೆ ಅಂತ ಹೇಳಿದರೆ, ನಾಡ್ದು ಇದರಿಂದ ಚಂದ ಜನ ಬರ್ಬೋದು, ಎಲ್ಲ ಇದಾಗ್ಬೋದು. ಆದರೆ ಈ ಥರ ಕಾರ್ಯಕ್ರಮದಲ್ಲಿ ಮುಂದೆ ಯಕ್ಷಗಾನ ಎಲ್ಲಿವರೆಗೆ ಉಂಟು ಅನ್ನೋದು ನಾವು ಪವನ್ ಕಿರಣ್ ಅವ್ರದ್ದು ಸುಮಾರು ಸರ್ತಿ ಅವರದ್ದು ತಾಳಮದ್ದಲೆ ಮತ್ತು ಮಾತುಗಳನ್ನು ಕೇಳಿದ್ದೆವು. ಮುಂಚೆ ಯೂಟ್ಯೂಬಲ್ಲಿ ನೋಡಿದ್ದೆವು, ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹರಿದಾಡ್ತಿತ್ತು. ನೇರವಾಗಿ ಈಗ ಒಂದು 3 ವರ್ಷದಿಂದ ನೋಡ್ತಿದ್ದೆ. ಅವರ ಸ್ನೇಹಿತರು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಮನ್ನಾಥ್ ಭಟ್ ಇದ್ದಾರೆ, ಅವರು ನಾವು ಚಿಕ್ಕಮಂಗ್ಳೂರಲ್ಲಿ ಉಜ್ವಲ್ ಪಡ್ಬಿದ್ರಿ ಅವರು, ನಾವು ಯಕ್ಷಗಾನ ಇದಕ್ಕೆ ಭಾರಿ ಓಡಾಟದವರು. ಆದರೆ ಕಾರ್ಯಕ್ರಮ ನೋಡಲಿಕ್ಕೆ ಟೈಮು ಅವಕಾಶ ಕಡಿಮೆ ಇದ್ದರು, ಅಲ್ಲಿಂದ ಇಲ್ಲಿ ಬಂದೊಂದು 1 ಗಂಟೆ ಆದರೂ ಕಾಲಾವಕಾಶ ಮಾಡಿ ನೋಡ್ತಾ ಇದ್ದೆವು. ಅಂಥದ್ರಲ್ಲಿ ಇವರೆಲ್ಲ ಸಿಕ್ಕಿದ್ದು ನಮ್ಮ ಹಿಂದೂ ನಾಡಿನ ಪುಣ್ಯ. ಅವರು ಹೇಳಿದರು ಏನು, ರಾಮ ಕೃಷ್ಣ ಅಂತೇಳಿ. ಅದರಲ್ಲಿ ಪವನ್ ರಾಮ, ಕೃಷ್ಣ ಪ್ರಕಾಶ್ ಶೆಟ್ರು. ಯಾಕೆಂದರೆ ಈ ವೇದಿಕೆ ಅನ್ನೋದು ಅಷ್ಟು ಚೆನ್ನಾಗಿ ಬೆರಗುಗೊಳಿಸಿದ್ದಾರೆ. ಮುಂದೆಯೂ ಇಡೀ ನಮ್ಮ ಸನಾತನ ಧರ್ಮ ಯಶಸ್ಸುಗೊಳ್ಳಬೇಕಾದ್ರೆ ಇಂಥ ಮೇಧಾವಿಗಳು ಮುಂದೆ ಬಂದು ಹಿಂದೂ ಸಮಾಜವನ್ನು ಬಡಿದೆಬ್ಬಿಸಬೇಕು. ವಾಗ್ಮಿಯಲ್ಲೇ ಆಗಲಿ ತಾಳಮದ್ದಲ್ಲೇ ಆಗಲಿ ಇವರು ಬೆರಗುಗೊಳಿಸಿದರೆ ಮಾತ್ರ ಹಿಂದೂ ಸಮಾಜ ಎಚ್ಚೆತ್ಕೊಳ್ಬೋದು. ಮಾತೆಯರು ಮನೆಯಲ್ಲಿ ಮೊಬೈಲನ್ನು ಹಿಂದೂ ಸಂಸ್ಕೃತಿಯಿಂದ ಬರಿದಿಗಿಡಿಸಿ ಮಕ್ಕಳಿಗೆಲ್ಲ ನಮ್ಮ ಸಮಾಜದ ಏಳಿಗೆಗೆ ಏನೇನು ಸಮಾಜದಲ್ಲಿ ಬೇಕಾಗಿದ್ದನ್ನು ಕೊಡಬೇಕು. ಮನೆಯಲ್ಲಿ TV ನೋಡೋದು, ಮೊಬೈಲ್ ನೋಡೋದಲ್ಲ, ನಿತ್ಯ ಕರ್ತವ್ಯಗಳನ್ನ ನಿತ್ಯ ಬೆಳಿಗ್ಗೆ ಪೂಜೆ ಪುನಸ್ಕಾರ, ಹಿರಿಯರಿಗೆ ಗೌರವಿಸುವ ಒಂದು
ಹಂಬಲವನ್ನು ಅವರು ಮಾಡಬೇಕಂತೇಳಿ ಎಲ್ಲ ಸಮಾಜದಲ್ಲಿ ಎಲ್ಲರೂ ಮೇರೆ ರೀತಿ ಇದ್ದಾರೆ. ನಮ್ಮ ಸಮಾಜ, ಹಿಂದೂ ಸಮಾಜ ಎಲ್ಲದರಲ್ಲಿ ಮುಂದೆ ಹೋಗಿ ಈಗ ಹಿಂದೆ ಉಳಿತಾ ಇದೆ. ಈಗ ಇತರರನ್ನು ನೋಡಿ ನಾವು ಕಲಿಯೋದಲ್ಲ, ನಮ್ಮನ್ನು ನೋಡಿ ಅವ್ರು ಕಲಿಯೋ ರೀತಿ ನಾವು ಬೆಳೆಸ್ಬೇಕಂತೇಳಿ ನಮ್ಮ ಮಾತನ್ನು ಹೇಳಿ 2 ಮಾತು ಮುಗಿಸ್ತೇನೆ. ಜೈ ವಿ. ಶ್ರೀಯುತ ಪ್ರಸಾದ್ ಬಿ ಶೆಟ್ಟಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಹಾರೈಕೆಯ ಮಾತನ್ನು ಹೇಳಬೇಕೆಂಬುದಾಗಿ 1 ನಿಮಿಷ ಅವಕಾಶ ಕೊಡ್ತಿದ್ದೇನೆ. ಈ ಶಕ್ತಿಪೀಠದಲ್ಲಿ ಇವತ್ತಿನ ಆಮಂತ್ರಣ ಬಿಡುಗಡೆಯನ್ನು ಬಿಡುಗಡೆ ಮಾಡುವ ಸುಸಂದರ್ಭದಲ್ಲಿ ಜೊತೆಗೆ ಯಕ್ಷಗಾನದಲ್ಲಿ ಅತ್ಯಂತ ಒಂದು ಸಂಕೀರ್ಣವಾದಂಥ ಒಂದು ಪ್ರಸಂಗವನ್ನು ನಮಗೆ ನಿಜವಾಗಿ ಒಂದು ರೀತಿಯಲ್ಲಿ ಯಕ್ಷ ಕಾವ್ಯ ಯಾನ ಅದು ನಿಜವಾಗಿ ಒಂದು ರೀತಿಯಲ್ಲಿ ಆ ಹೆಸರು ಹೇಗೆ ಇದಿತ್ತು ಅದಕ್ಕೆ ಪರ್ಯಾಯವಾಗಿ ಅತ್ಯಂತ ಅನರ್ಥವಾಗುವ ಹಾಗೆ ಅತ್ಯಂತ ಒಂದು ರೀತಿಯಲ್ಲಿ ನಮ್ಮೆಲ್ಲರನ್ನ ಒಂದು ಆ ರಾಮಾಯಣದ ಲೋಕಕ್ಕೆ ಕರೆದೊಯ್ದಂಥ ಪವನ್ ಕಿರಣ್ ಕೆರೆ ಹಾಗೂ ಪ್ರಕಾಶ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾಗಿ ವಂದಿಸುತ್ತಾ. ಯಾಕಂತ ಹೇಳಿದ್ರೆ ಅದ್ಭುತ ಅಂತ ಹೇಳಿದ್ರೆ ಅದು ಯಾಕಂತ ಹೇಳಿದ್ರೆ ಅಲ್ಲಿ ಈಗಿನ ಸಮಾಜದ ಇದು ಅತ್ಯಂತ ಅಗತ್ಯವಾದಂಥ ಒಂದು ಇದು. ಯಾಕಂತ ಹೇಳಿದ್ರೆ ಇಂದು ಹೆಚ್ಚಿನ ಸಮಯದಲ್ಲಿ ನಾವು ನೋಡ್ತೇವೆ, ಮದುವೆ ಆಗಿ 1-2 ತಿಂಗಳಿಗೆ ಆಗುವಾಗ ಡೈವರ್ಸ್. ಆ ಇಂದಿನ ಯುವ ಜನತೆಗೆ ಯಾವ ಆದರ್ಶ, ಆ ಸೀತೆ ಯಾವ ರೀತಿ ಇದು ಮಾಡಿದ್ರು, ರಾಮ ಯಾವ ರೀತಿ ಇದನ್ನು ಇದು ಮಾಡಿದ್ರು, ಜೊತೆಗೆ ಇಂದಿನ ಸಮಾಜ ಯಾವ ರೀತಿ ಒಂದು ಆದರ್ಶವನ್ನ ಕಟ್ಟಿಕೊಳ್ಳಬೇಕು ಅಂತ ಒಂದು ಅತ್ಯಂತ ಅದ್ಭುತವಾದಂಥ ಪ್ರಸಂಗವನ್ನ ಬಹಳ ಒಂದು ನಮಗೆ ಕೆಲವೊಮ್ಮೆ ನಾವೇ ಭಾವುಕರಾದೆವು ಅಂತ ಒಂದು ಪ್ರಸಂಗವನ್ನ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಖಂಡಿತ ಇದು 10 ನಿಮಿಷ ಪ್ರಥಮ ಪ್ರಯತ್ನ ಅಂತ ಅನಿಸ್ತದೆ. ಖಂಡಿತ ಇದು ಸಹಸ್ರ ಪ್ರದರ್ಶನ ಆಗಲಿ. ಯಾಕಂತ ಹೇಳಿದ್ರೆ ಇದು ಇಂದಿನ ಅಗತ್ಯತೆ. ಇನ್ನು ಯಕ್ಷಕಲಾ ತೀರ್ಥದ ಬಗ್ಗೆ ಹೇಳುದಂತಾದ್ರೆ, ಸದಾನಂದ ಆಚಾರ್ಯರು ಕಾಯಕವೇ ಕೈಲಾಸ ಅಂತ ಹೇಳಿದಾಗೆ ಅವರಿಗೆ ಅವರ ಸಕುಟುಂಬಿಕರ ಸಹಕಾರ ಎಷ್ಟು ಹೇಳಿದ್ರು ಅದು ಬಹಳಷ್ಟು ಇದ್ರೂ ಕೂಡ ಅವರಲ್ಲಿ ಒಂದು ಕ್ರಿಯೇಟಿವಿಟಿ ಉಂಟು. ಪ್ರತಿಯೊಂದರಲ್ಲಿ ಕೂಡ ನಾವು ನೋಡ್ತೇವೆ. ನಾವು ಅಂತ ಹೇಳಿದ್ರೆ ಅಲ್ಲಿ ಮಾಡುವಂಥ ವೇದಿಕೆ ಆಗಲಿ, ಅಲ್ಲಿ ಸನ್ಮಾನ, ಈ ಸಲ ನನ್ನ ಯಾಕೆಂತ ಯಾವ ಯೋಗ್ಯತೆಯನ್ನು ನೋಡಿ ನನಗೆ ಇದು ಮಾಡಿದ್ರೆ ಅಂತ ಗೊತ್ತಿಲ್ಲ, ಅಂತೂ ಅವರ ಆ ಪ್ರೀತಿಗೆ ಇದು ಮಾಡಿ ಆ ಸನ್ಮಾನಕ್ಕೆ ಒಪ್ಪಿಕೊಂಡಿದ್ದೇನೆ. ಅಂತ ಒಂದು ಪ್ರತಿ ಸಲ ಅವರು ಮಾಡುವಂಥ, ಈಗ ನಮ್ಮ ನಾರಾವಿ ಕ್ಷೇತ್ರದಲ್ಲಿ ಒಂದು ಉತ್ತಮ ಒಂದು ಸೇವೆ ಮಾಡಿದಂಥ ಡಾಕ್ಟರ್ ಮಂಜುನಾಥ್ ಕಾಮತ್ ಅಂತೇಳಿ ಅವರ ಸ್ಮರಣೆಯಲ್ಲಿ ಹೋದ ವರ್ಷ ವೇದಿಕೆ ಮಾಡಿದರು. ಯಕ್ಷಗಾನವನ್ನ ಬಹಳ ಒಂದು ತಾಳಮದ್ದಲೆ ಸಮಯದಲ್ಲಿ ಸಹಕಾರ ನೀಡಿದಂಥ ಎಕ್ಸಲೆಂಟ್ ವಿದ್ಯಾಶಾಲೆಯ ಅವರ ಯುವರಾಜ್ ಅವರ ತೀರ್ಥರೂಪದಂಥ ಮುದ್ದಿರ ಹೆಸರಲ್ಲಿ ಅವರ ಹೆಸರಲ್ಲಿ ಒಂದು ವೇದಿಕೆಯನ್ನು ಮಾಡಿದ್ರು. ಈ ರೀತಿ ಎಲ್ಲ ಒಂದು ರೀತಿಯಲ್ಲಿ ರಂಗದಲ್ಲಿ ಕೂಡ ಸಕ್ರಿಯವಾದವರನ್ನ, ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸೇವೆಯನ್ನು ಮಾಡಿದವರನ್ನ ಗುರುತಿಸಿ ಅವರ ಹೆಸರಲ್ಲಿ ವೇದಿಕೆ, ಅವರಿಗೆ ಒಂದು ಸನ್ಮಾನವನ್ನು ಈ ಥರ ನೀಡುವ ಮೂಲಕ ಆ ಕ್ರಿಯೇಟಿವಿಟಿ ಇವತ್ತು ನಮ್ಮ ಆ ಹೂಗುಚ್ಛದಲ್ಲಿ ಕೂಡ ಕಾಣ್ತದೆ. ಯಾಕಂತ ಹೇಳಿದ್ರೆ ಅವರೇ ಮನೆಯವರೇ ಎಲ್ಲ ಸೇರಿ ಮಾಡಿದಂಥ ಒಂದು ಇದು. ಅದರಲ್ಲಿ ಯಾವುದೇ ವೇಸ್ಟ್ ಆಗುವಂಥದ್ದಿಲ್ಲ. ಯಾವುದು ಪ್ಲಾಸ್ಟಿಕ್ ಇದಾದರೆ ನಾವು ಈ ಪರಿಸರದಲ್ಲೇ ನೀನಾಗುವಂಥ ಒಂದು ಇದು ಅಂತ ಒಂದು ಉತ್ತಮವಾದಂಥ ಕ್ರಿಯೇಟಿವಿಟಿಯನ್ನು ಹೊಂದಿಕೊಂಡು ಈ ಯಕ್ಷಗಾನವನ್ನೇ ಉಸಿರಾಗಿ ಇಟ್ಕೊಂಡು ಸದಾನಂದರು ಮಾಡ್ತಿರುವಂಥ ಸೇವೆ ನಿಜವಾಗಿ ಒಂದು ಬಹಳ ದೊಡ್ಡ ಸೇವೆ. ಈ ಸೇವೆಗೆ ಯಕ್ಷ ಕಲಾಭಿಮಾನಿಗಳಾದಂಥ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡಬೇಕು. ಈ ಶಕ್ತಿಪೀಠದಲ್ಲಿ ಈ ಆಮಂತ್ರಣ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಪೊಳಲೆಯ ಸಹೃದಯ ಬಂಧುಗಳಲ್ಲಿ ನನ್ನ ವಿನಮ್ರ ವಿನಂತಿ, ಈ ಪ್ರಯತ್ನದಲ್ಲಿ ಅವರು ತುಂಬ ಅವರ ಹಗಲು ರಾತ್ರಿ ಎನಿಸಿದಾಗಿ ಈ ಪ್ರಯತ್ನ ಮಾಡ್ತಿದ್ದಾರೆ. ದಯವಿಟ್ಟು ಯಕ್ಷ ಕಲಾಭಿಮಾನಿಗಳು ಎಲ್ಲರೂ ಕೂಡ ನಾಳಿನ ದಿವಸದಲ್ಲಿ ನಾರಾವಿಗೆ ಬಂದು ಈ ಯಕ್ಷ ಕಲಾಭಿ ಸೇವೆಯನ್ನು ತಾವೆಲ್ಲರೂ ಆನಂದಿಸಿ ಅವರ ಸಹಕಾರದಲ್ಲಿ ನಾವು ಅವರ ಈ ಸೇವೆಗೆ ನಾವೆಲ್ಲ ಬಂದು ಆ ಪ್ರದರ್ಶನವನ್ನು ನೋಡಿದರೆ ಅದಕ್ಕಿಂತ ದೊಡ್ಡ ಒಂದು ಸಹಕಾರ ಬೇರೆ ಇಲ್ಲ ಅಂತ ಎಣಿಸ್ತೇನೆ. ಹಾಗಾಗಿ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಈಗಲೇ ಸಮಯ ಮೀರಿದೆ, ಹಾಗಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈ ಕ್ಷೇತ್ರಾಧಿಪತಿ ಕ್ಷೇತ್ರ ದೇವತೆಯಾದಂಥ ಅಧಿದೇವತೆಯಾದಂಥ ಶ್ರೀದೇವಿಯು ಸಕಲ ಸನ್ಮಂಗಲವನ್ನು ನೀಡಲಿ, ನಮ್ಮೆಲ್ಲರಿಗೂ ಕೂಡ ಯಕ್ಷಗಾನಕ್ಕೆ ಗೆಲ್ಲಿಗೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಕೊನೆಬಿಡು. ಶ್ರೀಯುತ ಕೃಷ್ಣ ಪ್ರಕಾಶ್ ಉಳಿತಾಯರು 1-2 ನಿಮಿಷಗಳಲ್ಲಿ ಆಶಯದ ಮಾತುಗಳನ್ನು ಆಡಬೇಕು ಕೇಳ್ಕೊಳ್ತೇನೆ. ಸ್ವಾಮೀಜಿಯವರಿಗೆ ಪ್ರಣಾಮಗಳು. 2 ಗಂಟೆ 5 ನಿಮಿಷ ಆಯಿತು. ಇಷ್ಟೊತ್ತಾದರೂ ಕೂಡ ಎಲ್ಲರೂ ತಾಳ್ಮೆಯಿಂದ ಇರುವುದಕ್ಕೆ ಕಾರಣ ಸದಾನಂದ ಆಚಾರ್ಯರ ಮೇಲಿನ ಪ್ರೀತಿ ಅಲ್ಲದೆ ಬೇರೆ ಯಾವುದೂ ಅಲ್ಲ.
ಇದರಲ್ಲೇ ಗೊತ್ತಾಗ್ತದೆ ಸದಾನಂದ ಆಚಾರ್ಯರ ಆ ವ್ಯಕ್ತಿತ್ವದ ಘನತೆ ಗೊತ್ತಾಗ್ತದೆ. ಅವರಿಗೆ ಏನು ಮಾಡೋದಿದ್ರೂ ಕೂಡ ಪಾಂಕ್ತವಾಗಿ ಮಾಡಬೇಕು, ಸಮಗ್ರವಾಗಿ ಮಾಡಬೇಕು, ಯಾವುದೇ ಗಡಿಬಿಡಿ ಇಲ್ಲ. ಇವತ್ತಿನ ಆಹ್ವಾನ ಪತ್ರಿಕೆಯಲ್ಲಿ ಕೂಡ ನೋಡಬೇಕು, ಅದರಲ್ಲಿ ಅಷ್ಟು ಮಾಹಿತಿಗಳಿದೆ, ಎಲ್ಲವೂ ಅಷ್ಟು ಅಚ್ಚುಕಟ್ಟಾಗಿದೆ. ನನಗೆ ನನ್ನ ಫೋಟೋ ಕೇಳಿದರು, ನಾನು ಯಾವುದೋ ಒಂದು ಕಳಿಸಿಕೊಟ್ಟಿದ್ದೆ, ಅದರಲ್ಲಿ ಮುಂಡಾಸಿಲ್ಲ ಹೇಳಿದರು. ಮುಂಡಾಸು ಇದ್ದದ್ದು ನನಗೆ ಸಿಗಲಿಲ್ಲ. ಈಗ ನೋಡಬೇಕಿದ್ರೆ ಮುಂಡಾಸು ಇದೆ, ಮುಂಡಾಸಿನ ಜೊತೆಗೆ ನನ್ನ ಹಣೆಗೆ ಒಂದು ಕುಂಕುಮದ ಬೊಟ್ಟು ಕೂಡ ಇದೆ. ಅಷ್ಟು ಪಾಂತವಾಗಿ ಯಾವುದು ಕೆಲಸ ಮಾಡಿದರೂ ಕೂಡ ಯಾವುದೇ ಗಡಿಬಿಡಿ ಇಲ್ಲದೆ ಅದನ್ನು ಸಮಗ್ರವಾದ ದೃಷ್ಟಿಯಿಂದ ಮಾಡುವಂತಹ ಸದಾನಂದ ಆಚಾರ್ಯರ ಈ ಸಂಘಟನಾತ್ಮಕ ಕೆಲಸ ಏನಿದೆ, ಇದು ಪವನ್ ಕಿರಣ್ ಕೆರೆ ಅವರ ಆಗಿನ ಒಂದು ಪದ್ಯದಲ್ಲಿ ಪ್ರಭಾಕರ ಮತ್ತು ಪ್ರಭೆ ಅಂತ ಎರಡು ಇತ್ತು. ಧರ್ಮವನ್ನು ಬೆಳಗುವುದಕ್ಕೋಸ್ಕರ ಅರಳಿಸುವುದಕ್ಕೋಸ್ಕರ ಅನೇಕ ಕೆಲಸ ಕಾರ್ಯಗಳು ನಡೀತಾ ಇದೆ. ಹಾಗೆ ಕಲೆ ಕೂಡ ಹಾಗೆ, ಕಲೆ ಧರ್ಮದ ಒಂದು ಬೆಳಕಿದ್ದ ಹಾಗೆ, ಸಂಘಟಕರು ಕೂಡ ಅದರ ಕಿರಣ ಇದ್ದಾಗೆ. ಅಂತಹ ಒಂದು ಧರ್ಮದ ಕಿರಣ ಆಗಿ ಪ್ರಭಾಕರಾಚಾರ್ಯರು ನಮ್ಮ ಮುಂದೆ ಇದ್ದಾರೆ. ಮತ್ತು ಅಗ್ನಿ ಪರೀಕ್ಷೆಯ ಬಗ್ಗೆ ಇನ್ನೊಮ್ಮೆ ಮಾತಾಡುವ, ಅದರ ಆ ಬೆಳಗು, ಅದರ ಪ್ರಕಾಶ, ವಿಮರ್ಶ ಅದೆಲ್ಲ ಇನ್ನೊಮ್ಮೆ ಮಾಡುವ. ನಾಡ್ದು 30ನೇ ತಾರೀಕಿನ ಕಾರ್ಯಕ್ರಮ ಏನಿದೆ ಅದು ತುಂಬ ಚೆನ್ನಾಗಿ ನಡೀಲಿ ಅಂತ ಪ್ರಾರ್ಥಿಸುತ್ತಾ ಎರಡು ಮಾತನ್ನು ನಿಲ್ಲಿಸ್ತೇನೆ. ನಮಸ್ತೆ. ವಸಂತ್ ಧನಲಕ್ಷ್ಮಿ ನಾರಾವಿ ವಸಂತ್ರವರ ವೇದಿಕೆ ಬರ್ತಿದ್ದಾರೆ. ಯಕ್ಷತೀರ್ಥ ಕಾವ್ಯಯಾನ ಪತ್ರಿಕೆಯ ಬಿಡುಗಡೆ ಇನಿಯಾತಡಿ ಒಂಜಿ ನಿಮಿಷ ನಿಕಲ ಮಾತಾಡಕ್ಕೆ ಏನೊಂದು ಯಾನು ರಡ್ಡು ಶಬ್ದ ತುರುಟು ಪಾತಿರ್ವೆ ಸ್ವಾಮಿನ ಪಾದೋಗು ಅಡ್ಡ ಬೋರೊಂದು ಅಂಚೆನಿ ಡಾಕ್ಟರ್ ಪ್ರಖ್ಯಾತರು ಪವನ್ ಕಿರಣ್ ಕೆರೆ ಅಂಚೆನಿ ಎಂಕ್ಲ ಪ್ರಸಾದ್ ಡಾಕ್ಟರ್ ನಾರಾವಿದ ಬಜಗೋಳಿದ ಎಂಕಲ ಬಂಗಾರದ ಅಂಗಡಿದಾಗಲಿ ಬಾಲೆ ಬಂಗಾರದ ಅಂಗಡಿಗೆ ಪೋಪುಂಡು ಅಪ್ಪೆ ಬಾಲೆನ ಪತ್ತೊಂದು ಪೋಪೇರಿ ಬಂಗಾರದ ಅಂಗಡಿಗೆ ದಯಪಂಡ ಕೆಬಿ ಕುತ್ತಾರ ಪೋನಗ ಆ ಬಾಲೆ ಬಲಿಪೂಜೆ ಪಿರ ಬನ್ನಗ ಬಾಲೆ ಬಲಿಪುಂಡು ರಡ್ಡು ದಿನ ಕನ್ನಡ ತೂದನಗ ಬಾಲೆಗೂ ಖುಷಿ ಆಪುಂಡು ಅಪ್ಪಕಂಡ ಬಂಗಾರದ ಅಂಗಡಿದ ಕೈಲ ಪುಗ್ಗಾರುಂಡು ಒಂದು ದಾಯನಿ ಪಾತ್ರ ಪನೊಂದುಲೆ ಪಂಡ ಎಂಕುಲು ಕರಿನ ಸರ್ತೆ ಪೂನಾಗ ಬೋದಿತ್ತ ಸರಿ ಸ್ವಾಮಿಲೆ ಪೂನಾಗ ಪೋಪುನ ಚಿತ್ರ ಪೊರ್ತು ಎಂಕುಲು ಪಿರ ಬನ್ನಗ ಎಂಕಲಿಗೆ ರೈಲ್ದ ಟೈಮ್ ಅಂಡು ರೈಲ್ದ ಟೈಮ್ ಆಯ್ ಸಾತಕ್ಕೆ ಎಂಕುಲು ಮಾತಿರ್ಲ ಬ್ಯಾಗ್ ಪತ್ತೊಂದು ಪಾರ್ದು ಪೋಂದುಲ್ಲ ರೈಲ್ವೆ ಸ್ಟೇಷನ್ಗೆ ಅವೇ ಪೊರ್ತುಡು ರೈಲ್ ಮುಟ ಅನ್ನಾಗ ಒಂಜಿ ಪೊಂಜು ಬೂರಿಯರು ಆ ಪೊಂಜ ಏನು ಎಂಕಲ ಒಂದೇ ಪುರಂದರ ಪುರೋಹಿತರು ದೆರ್ತಿದ್ದೆ ಲಕ್ಕದು ಕುಲ್ಲಯ್ಯರು ಅಪ್ಪಗ ರೈಲು ಪಾಸ್ ಆಂಡು ಎಂಕುಲು ರೈಲ್ಗೆ ಬಿಡತ್ತದ ಆಂಡ್ ಸರ್ ಆಂಡ ಯಕ್ಷತೀರ್ಥದಕ್ಕಲ್ಲ ಒಂಜಿ ಜ್ಞಾಪನೆ ಬೊಕ್ಕೊಂಜಿ ಶಕ್ತಿ ತುಲಿ ದಯಪಂಡ ಅರೆಗೆ ರೈಲ್ ಮಿಸ್ ಆಂಡು ಎಂಕುಲು ಸದನಂದೇರಿ ಎಂಕುಲು ಮಾತೆರ್ಲ ರೈಲ್ ಬತ್ತ ಆರು ಪಾಪ ಮನದಾನಿ ಬತ್ತನ ಆರ ಇಲ್ಲದಕ್ಕಲಿಗೆ ಎಂಕುಲು ಪುರ ಬೈದ ಪುರಂದರ ಪುರೋಹಿತರು ಬೈಜೇರಂದು ಆರ ಎಡ್ಡೆ ಬೇಲೆ ಊತುಲೆ ರೈಲು ಪೋಂಡಲ ಮಲ್ಲೆತ್ತಿ ಪಾಪ ಪೊಂಜವು ಬೂರ್ದುಂಡು ಅರೆನ್ನು ದೆರ್ತದೆ ಅರೆಗೆ ನೀರು ಪರ್ಪಾದಿ ಆರು ಬೊಕ್ಕ ಬತ್ತನ ಒಂದು ಎಂಕ್ಲೇ ಗೊತ್ತಾಯಿನ ಬೊಕ್ಕ ಓ ದೇವರ ಎಂಕ್ಲು ಜಪ್ಪು ಅಂದ ಪಂಡಲ ಎಂಕ್ಲೇನು ಪುರಂದರ ಪುರೋಹಿತರು ಜಪ್ಪರ ಬುಡ್ತಜೇರು ಇಜ್ಜಿ ನಿಕ್ಕಲು ಪೋಲೆ ಯಾನು ಎಲ್ಲ ಬರ್ಪೆ ಮಾಡದು ಆರು ಉಂತದೇರು ಉಂತು ಎಂಕಲ ಯಕ್ಷತೀರ್ಥದ ಒಂಜಿ ಸೇವೆ ಅಂದ ನಿಕ್ಕಲ್ದ ಮನವರಿಕೆ ಮಲ್ತೊಂದುಲ್ಲೆ ಪೂಜ್ಯ ಸ್ವಾಮಿಲೆ ನನೊಂಜಿ ಎಂಕಿ ಸ್ವಾಮಿಲ್ದ ಬಾರಿ ಖುಷಿ ಆಯ್ನ ಪಂಡ ಆ ಜೋಕ್ಲೆಲ್ಲ ಅಲ್ಲೇ 90 ದೀರು ಕುಲ್ಲದಾರು ಯಾನು ಮಸ್ತ್ ಕಡಿಟೆ ಪನೊಂದುಲ್ಲೆ ಪವನ್ ಕಿರಣ್ ಸರ್ ಮಸ್ತ್ ಕಡಿಟಲ ಯಕ್ಷಗಾನದ ಕ್ಲಾಸ್ ಉಂಡು ಅಂಡ ಅಲ್ಪೊಂಜಿ ಬಯಲಾಟ ನಗ ಜೋಕುಲು ಏರ್ಲ ಬರ್ಪುಜೇರು ಸರ್ ಒಂದು ಬರ್ಪಿ ಲೆಕ್ಕ ನಿಖಿಲ್ ಮಾತಿರ್ಲ ಸಾಕಾರ ಪ್ರತಿ ಸಭೆಟ್ಲ ಪನೋಡು ಐಕ್ ಬೋರ್ತನ ವ್ಯವಸ್ಥೆ ನಿಖಿಲ್ ಮಲ್ಪೋಡು ಪ್ರತಿ ಗ್ರಾಮೋಡ್ಲ ಯಕ್ಷಗಾನದ ಕ್ಲಾಸ್ ಉಂಡು ಅಂಡ ಯಕ್ಷಗಾನ ಆಪುನ ಅಲ್ಪ ಜೋಕುಲು ಇಜ್ಜೇರು ಜೋಕುಲು ಅಕ್ಲ ಇಲ್ಲದಕ್ಲಿತ್ತೇನೆ ಜೋಕುಲು ಮೊಬೈಲ್ ಕೊಡ್ದು ಜೋಕುಲು ಒಲ ಬರಿ ಟಿಪ್ಪು ಬಾ ಅಂಚ ಅವರ ಬಲ್ಲಿ ಅಂದ ನಿಖಿಲ್ದ ಪನೊಂದಿಲ್ಲೆ ದಯನಿ ಪಾತೆರ ಪಂಡೆ ಬಂಡ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಎಂದು ಬಂಡಿಲೆಕ್ಕ ಸೀತೆ ಶುದ್ಧಳು ಲೋಕಮಾನ್ಯಳು ಒಂದು ನಮ್ಮ ಕಡೆ ಕೇಂಡ ಅಂಡ ಎಂಕ್ಲೆಗಿದ್ದ ಬೊಡವ ಒಂದಿಜ್ಜಿ ದಯಬಂಡ ಮೂಲು ಡಾಕ್ಟರ್ ಪ್ರಸಾದ್ ಇರುಲೇರು ಆ ಬರಿಟ್ ಪ್ರಖ್ಯಾತ್ ಶೆಟ್ರು ಉಳ್ಳೇರು ಅಕ್ಲ 2 ಜನ ಡಾಕ್ಟರ್ ನಕಲು ಎಂಕ್ಲೆಗೆ ಬೊಡವ ಆಂಡಲ್ ಅಕ್ಲು ಮರ್ದು ಕೊರುವೇರು ಕಾಯಿಲೆ ಆಂಡಲ್ ಅಕ್ಲು ಮರ್ದು ಕೊರುವೇರು ಆ ಖುಷಿ ಎಂಕ್ಲೆಗೆ ಉಂಡು ಈ ಕಾರ್ಯಕ್ರಮ ಬಾರಿ ಪೊರ್ಲುದ ಕಾರ್ಯಕ್ರಮ ಎಂಕ್ಲ ಪುಳಲಿ ಅಪ್ಪೆ ರಾಜರಾಜೇಶ್ವರಿ ದೇವಸ್ಥಾನದ ಮುಕ್ತೇಶ್ವರಲ ಎಂಕ್ಲೊಟ್ಟುಗುಲ್ಲೇರು ಅಂಚೇರಿ ಸ್ವಾಮಿಲೊಟ್ಟುಗ ಅಂಜಾತ್ ವಿದ್ಯಾರ್ಥಿಗಳು ಎಂಕ್ಲೆಗೆ ಭಾರಿ ಮಲ್ಲ ಒಂಜಿ ಹೆಮ್ಮೆ ಐನ ಬಂಡ ಆ ವಿದ್ಯಾರ್ಥಿಗಳು ಕುಲ್ಲುದು ಈ ಯಕ್ಷಗಾನವನ್ನು ಕೇಂದ್ರತೆ ಒಂದು ಎಂಕ್ಲೆಗೆ ಭಾರಿ ಖುಷಿ ಆಂಡ್ ಯಾನು ದಾಯಪನ್ಪೆ ಬಂಡ ಎಂಕ್ಲ ಅವಧಿ ಒಂದು ದೇವರಿ ಕೊರ್ನಿಯ ಬೋನಸ್ ನನ್ನ ನಮಂಕ್ ದಯಪಂಡ 40 ವರ್ಷ 5 ವರ್ಷ ಕರಿಬೊಕ್ಕ ದೇವರನ ಬೋನಸ್ ನಂಕ್
ನಮ್ಮ ಏಪ ದೇವರ ಪಾದಗು ಸೇರ್ ಬಂದ ಪಂಡ್ರ ಸಾಧ್ಯ ಇಜ್ಜಿ ಆಂಡ ನನದ ಪೀಳಿಗೆನು ನಮ್ಮ ಸುಧಾರ್ಥ ಕೊನೋಡು ಎಂಚಾಂಡಲ ಮಲ್ತದ್ದು ಈ ಯಕ್ಷಗಾನದ ಕಲೆನು ಜೋಕ್ಲೆಗೆ ತೆರಿಪವನ ಚಿತ್ರನ ನಮ್ಮ ಮಾತಿರ್ಲ ಸಾಕಾರ ನಿಖಿಲ ವೇದಿಕೆ ದಕ್ಕಲು ಕೊರಡು ನಿಖಿಲ ಕೊರಡು ಎಂಕ್ಲು ಪಣೊಂದಿಲ್ಲ ಅಂಚೆನೆ ಎಂಕ್ಲ ಪವನ್ ಕಿರಣ್ ಸೇರನ ಹಾಲಾಡಿ ಮೇಲಡಿ ಪಂಜರ ಪಕ್ಷಿ ಪನ್ಪನ ಒಂದು ಯಕ್ಷಗಾನ ಉಂಡು ಪಂಜರ ಪಕ್ಷಿ ಅವು ಪಿದಾಯಿ ಪೋದು ರಾದ ಆತಂಡು ದಯ ಪನ್ಪೆ ಪಂಡ 1,500 ಜನ 150 ಪ್ರಯೋಗಗೂ ಆತಂಡ ಪಂಡ ಪವನ್ ಕಿರಣ್ ಸರ್ ನಾವಂಜಿ ಆ ವಾಕ್ಯನ ಏತ್ತು ಪೊರ್ಲಿತ್ತು ಪಂಡ ಯಾನು ಮೂಜಿ ಸರ್ತಿ ಎಂಗ್ಲು ತೂತ ಸದಾನಂದೇರಿ ಎಂಗ್ಲು ಮಾತ ಪೋದು ಮೂಜಿ ಸರ್ತಿ ತೂತ ಕೂಡ ಎಲ್ಲಂಜಿ 17 ತಾರೀಕು ದಾನಿ ಮೂಡಬಿದ್ರೆಡ್ ಉಂಡು ಅವೆಲ್ಲ ಎಂಗ್ಲು ತೂವರ ಪೋಪ ಐದವರ ಬಾರಿ ಪೊರ್ಲುದ ಐಕ್ಯ ಏನು ಪಣೊಂದುಲೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಪಣದು ನಿಖಿಲ ಮಾತೆರ್ನ ಸಂಗಡು ಎಂಗ್ಲಿಗೆ ಬಾರಿ ಖುಷಿ ಆತಂಡು ನಿಖಿಲ ಒಂಜಿ ಇನಿ ಬತ್ತನಂಚಿತ ನಿಖಿಲಿಗೆ ಮಾತ್ರ ಎಂಗ್ಲು ಸರ್ವ ರೀತಿದ್ದೆ ಎಂಗ್ಲು ವಂದನೆ ಸಲ್ಲಿಸ ಒಂದಿಲ್ಲ ಅಂಚೆನೆ ಈ ಕಾರ್ಯಕ್ರಮದ ವೇದಿಕೆಗೆ ಉಪಸ್ಥಿತರಿಪುನ ದೀಪ ಬೆಳಗಿಸದೆ ಎಂಗ್ಲಿನ ಪತ್ರಿಕೆ ಬಿಡುಗಡೆ ಮಲ್ತನ ಚೇತನ ಪುಣ್ಯ ಸ್ವಾಮಿಲ್ನ ಪಾದೋಗು ಕೈ ಮುಗಿದು ಎಂಗ್ಲು ಭಕ್ತಿದ ಸೊಲ್ಮೆಲೆನು ಸಂದೈತ ಮಲ್ತೊಂದಿಲ್ಲ ಅಂಚೆನಿ ಯಕ್ಷಕಾವ್ಯ ಕಾರ್ಯಕ್ರಮ ನಡಪುರದ ಕೊರ್ಗ ಹಿಮ್ಮೇಳ ಕಲಾವಿದರು ಅಂಚೆನಿ ಪವನ್ ಕಿರಣ್ ಸೆರೆ ಇರೆಗಳ ವಂದನೆ ಅಭಿನಂದನೆ ಸಲ್ಲಿಸ ಒಂದಿಲ್ಲ ಸೆರೆ ಅಂಚೆನಿ ಈ ಕಾರ್ಯಕ್ರಮದ ಅವಕಾಶ ಮಲ್ತು ಕೊರ್ಗ ಚೇತನ ಸರ್ವ ಸಹಕಾರ ಕೊರ್ಗ ಚೇತನ ಯಕ್ಷಕಲಾ ಸಂಘಟನೆ ಪೊಳಲಿ ನಿಖಿಲೆಗಳ ಭಕ್ತಿದ ವಂದನೆಯನ್ನು ಸಲ್ಲಿಸ ಒಂದಿಲ್ಲ ಸ್ಥಳಾವಕಾಶ ಮಲ್ತುಕೊರಿ ಚಿತ್ರ ಶ್ರೀ ರಾಮಕೃಷ್ಣ ತಪೋವನ ಪೊಳಲಿ ಅಂಚೆನಿ ಸ್ವಾಮಿಲು ಶಿಷ್ಯವರ್ಗ ಪ್ರಬಂಧಕೆರೆ ನಿಖಿಲೆಗೆ ಮಾತ್ರೆಗಳ ಭಕ್ತಿದ ಸೊಲ್ಮೆಲೆಯನ್ನು ಸಂದೈತ ಮಲ್ತೊಂದಿಲ್ಲ ಅಂಚೆನಿ ಯೂಟ್ಯೂಬ್ ಚಾನೆಲ್ ಮಾಧ್ಯಮ ವರದಿಗಾರರಿಗೆ ನಿಖಿಲೆಗೆ ಮಾತ್ರೆಗಳ ವಂದನೆ ಅಭಿನಂದನೆಯನ್ನು ಸಲ್ಲಿಸ ಒಂದಿಲ್ಲ ಈ ಕ್ಷೇತ್ರದ ಅಪ್ಪೆ ರಾಜೇಶ್ವರಿ ಕ್ಷೇತ್ರದ ಈಗಲ ಆಡಳಿತ ಮುಕ್ತೇಶ್ವರ ಸೆರೆ ಇರುವುಲ್ಲರಿ ಇಂಗಳೊಟ್ಟಿಗೂ ಇರೆಗಳ ವಂದನೆ ಅಭಿನಂದನೆ ಸಲ್ಲಿಸ ಒಂದಿಲ್ಲ ಅಂಚೆನೆ ಇನ್ನಿತ ಈ ಕಾರ್ಯಕ್ರಮಕ್ಕೂ ಸೌಂಡ್ಸ್ ಲೈಟಿಂಗ್ ಕೊರ್ನೆ ಚಿತ್ರ ನಿಖಿಲೆಗೆ ಮಾತೆರೆಗಳ ವಂದನೆಯನ್ನು ಸಲ್ಲಿಸ ಒಂದು ಇಂಕ್ಲೆಗೆ ಇನಿ ಈ ರಾಮಕೃಷ್ಣ ತಪೋವನ ಈ ಕಾರ್ಯಕ್ರಮ ಮಲ್ಪರ ಕೊರ್ನ ನಿಖಿಲೆಗಳ ಎಂಗ್ಲು ಭಕ್ತಿಡಿ ಕೈ ಮುಗಿಯೊಂದು ಎಂಕ್ಲ ಈ ಕಾರ್ಯಕ್ರಮಗೂ ನಿಖಿಲೆ ಮಸ್ತ್ ಎಂಕ್ಲಿಗೆ ಸಹಕಾರ ಕೊಡ್ತಾರೆ ನನಾತ ನಿಖಿಲ ಸಹಕಾರವನ್ನು ಎಂಕ್ಲು ಬಯಸೊಂದು ಈ ಇಂದ ಕಾರ್ಯಕ್ರಮವನ್ನು ಎಂಕ್ಲು ಮುಗಿತಲಿದ ಚುಕ್ಕಿದೀವಿ ಒಂದಿಲ್ಲ